श्रीवत्संकर भगवत पूज्यपाद सद्गुरुभ्यो नमः। वेद वेदांतदारण्यं सद्गुरुं प्रणतोऽस्मि। संप्रदायिकं संयमीन्द्रं सदाशिवं सद्गुरुं दच्चिदानन्दनाकारणं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधि भगवो ब्रह्म यदिच्छालाभ संतुष्टो द्वन्द्वातीतो विमत्सरः समसिद्धावसिद्धौ च कृत्वापि न निबध्यते यदिच्छालाभ संतुष्टो द्वन्द्वातीतो विमत्सरः समसिद्धावसिद्धौ च कृत्वापि न निबध्यते यदिच्छालाभ संतुष्टः द्वन्द्वातीतः विमत्सरः समः सिद्धावसिद्धौ असिद्धौ सिद्धावसिद्धौ वार्तादेश संधि ಏನಂತ ವಂಚಪಕೊಂಡ್ರೆ कृत्वा अपि न निबध्यते ಯದಿಚ್ಛಾಲಾಭನೇನೋ ಅಪ್ರಾರ್ಥಿತವಾಗಿ ಬಂದದ್ದು ಯದಿಚ್ಛಾಲಾಭ ತಾನು ಬಯಸದೆ ತನ್ನಷ್ಟಿಗೆ ತಾನೇ ಬಂದದ್ದಿದೆಯಲ್ಲ ಯದಿಚ್ಛಾಲಾಭ ಅದರಿಂದ ಸಂತುಷ್ಟನಾಗಿರೋದು ಏನ್ ಬಂತು ಆ ಕಾಲಕ್ಕೆ ತಾನು ಬಯಸಿದ್ದೇನೆ ಭಗವತ್ ಪ್ರೇರಣೆಯಿಂದ ಯಾರಿಗೋ ಪ್ರೇರಣೆಯಾಗಿ ತಾನೇ ಭಗವಂತ ಕೊಡ್ಸಿದ್ದಾನೆ ಅನ್ನ ಕೊಡ್ಸಿದ್ನ ಹಣ್ಣು ಕೊಡ್ಸಿದ್ನ ಬಟ್ಟೆ ಬರೀಲಿ ಏನ್ ಕೊಡ್ಸಿದ್ದ ಅದು ಎರಡರಲ್ಲೂ ಇಂಥದ್ ಬರ್ಬೇಕು ಹೀಗಾಗ್ಬೇಕು ಅನ್ನೋ ಯೋಚನೆ ಮುಂಚೆ ಇರಬಾರ್ದು ತನ್ನಷ್ಟಿಗೆ ತಾನೇ ಆ ಕರ್ಮಾನುಸಾರವಾಗಿಯೋ ಅಥವಾ ಇವನ್ ಕಡೆಯಿಂದ ಭಗವಂತನ ಅನುಸಾರವಾಗಿ ಮೀಮಾಂಸಕರು ಅದು ಕರ್ಮಾನುಸಾರ ಬರುತ್ತೆ ಅಂತಾರೆ ಇವರು ಭಗವಂತ ಕೊಡಿಸ್ತಾನೆ ಆಯಾ ಕಾಲಕ್ಕೆ ಯೋಗ್ಯ ಮಹಾಮಿ ಅವನು ಕೊಡಿಸ್ತಾರೆ ಭಗವಂತ ಕೊಡಿಸೋದು ಕರ್ಮಾನುಸಾರವಾಗಿ ಕೊಡಿಸೋದು ಏನೇ ಆಗಲಿ ತನ್ನಷ್ಟಿಗೆ ತಾನೇ ಬಂದಂತಹ ಒಂದು ಲಾಭ ಅಂದ್ರೆ ಪಡೆದದ್ದು ಅದನ್ನು ಸಂತುಷ್ಟನಾಗಿದ್ದವನಾಗಿ ದ್ವಂದ್ವವನ್ನು ಮೀರಿದವನಾಗಿ ದ್ವಂದ್ವ ಅಂದ್ರೆ ಬಂದ ವಸ್ತುವಿನಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಭಾವನೆಯೂ ಇಲ್ಲ ಆಮೇಲೆ ಶೀತೋಷ್ಣ ರಾಗದ್ವೇಷ ಹರ್ಷ ಅದನ್ನು ಬಿಟ್ಟಿದ್ದಾನೆ ಎರಡು ತರಹ ದ್ವಂದ್ವ ತನಗೇನ್ ಪ್ರಾಪ್ತವಾಗಿದೆ ಅದರಲ್ಲೂ ದ್ವಂದ್ವ ಇರಬಾರ್ದು ಪ್ರಾಕೃತಿಕವಾಗಿ ಏನ್ ದ್ವಂದ್ವ ಬರುತ್ತೆ ಅದನ್ನು ಮೀರಬೇಕು ತುಂಬಾ ಚಳಿ ಆಗುತ್ತೆ ತುಂಬಾ ಸೆಕೆ ಆಗುತ್ತೆ ಅದಕ್ಕೂ ವಿಕಾರವಾಗಬಾರ್ದು ತನಗೇನೋ ಒಂದು ಬರುತ್ತೆ ಆಯಾ ಕಾಲ ಮಧ್ಯಾಹ್ನ ಕಾಲಕ್ಕೋ ಸಂಜೆ ಕಾಲಕ್ಕೋ ಏನೋ ಹೊದ್ಯಕ್ಕೆ ಏನೋ ಗೋಣಿ ಚೀಲ ಕೊಟ್ಬಿಡ್ತಾರೆ ಹೊತ್ಕೊಳ್ಳಿ ಅಂತ ಆಯ್ತು ಗೋಣಿ ಚೀಲ ಹೊತ್ಕೊಳ್ತಾನೆ ಹೆರಗ್ ಕೊಡ್ತಾನೆ ಆಯ್ತು ಗೋಣಿ ಚೀಲ ಬೆಚ್ಚಗಾದಿ ಏನಿದೆ ಯಾವ್ದು ಕೊಟ್ಟರು ಮಾಡ್ಕೊಳಕ್ಕೆ ನಿಮ್ಮ ಸ್ವಾಮಿಗೆ ಒಂದು ಗೋಣಿ ಚೀಲ ಹಾಸ್ಕೊಟ್ರಂತೆ ಇದರಲ್ಲಿ ಗೋಣಿ ಚೀಲ ಮಾಡ್ಕೊಂಡು ಚೆನ್ನಾಗಿತ್ತು ಏನ್ ಬೆಚ್ಚಗಿತ್ತು ಬೆಚ್ಚಗಾದ ಆಯ್ತು ಇನ್ನೇನು ಹಾಗೆ ಅಪ್ರಾರ್ಥಿತವಾಗಿ ತಾನಾಗಿ ಬಂದೊದಗಿದ್ದು ಆ ದ್ವಂದ್ವಾತೀತನಾಗಿ ಮತ್ಸರಾನ ಅಸೂಯೆ ಇಲ್ಲದವನು ಅಂತ ಅದೇ ನನಗಿದೆ ನನಗಿಲ್ಲ ಬೇರೆಯವರಿಗಿದೆ ಅಂತ ಅಸೂಯೆ ಪಡೋದು ಸಹಜವಾಗಿ ಏನಾಗುತ್ತೆ ಮನುಷ್ಯನಿಗೆ ತನಗೆ ಏನೋ ಒಂದು ಕೊರತೆ ಇದೆ ಅಂತ ಅನ್ಕೊಂಡಾಗ ಬೇರೆಯವ್ರು ಅದನ್ನ ಕಾಣ್ತಾನಲ್ಲ ಕೊರತೆಯನ್ನ ಅದು ಬೇರೆಯವ್ರ ಕೊರತೆ ಕಾಣಲ್ಲ ಬೇರೆಯಲ್ಲ ಪೂರ್ಣ ಹೊಂದಿದ್ದನ್ನ ತನ್ನಲ್ಲಿದ್ದ ಕೊರತೆ ಬೇರೆಯಲ್ಲಿ ಪೂರ್ಣವಾಗಿದೆ ಅಂತ ಕಾಣ್ತಾನಲ್ಲ ಅವಾಗ ಒಂದು ಮತ್ಸರ ಬರುತ್ತೆ ಅವಾಗ ಆ ಮತ್ಸರ ಬಂದಾಗ ಆ ತಡೆದಿಟ್ಕೋಬೇಕು ಆ ಮತ್ಸರ ಒಳಗಾಗಬಾರ್ದು ಸಿದ್ಧವು ಅಸಿದ್ಧವು ಸಮಃ ಏನ್ ಬರಲಿ ಏನ್ ಸಿದ್ಧಿ ಆಗಲಿ ಸಿದ್ಧವಾಗದೇ ಇರಲಿ ಎರಡಕ್ಕೂ ಮನಸ್ಸಲ್ಲಿ ಏರ್ಪೇರಿದೆ ಇದ್ದವನಾಗಿರುವವನು ಅವನು ಏನ್ ಕರ್ಮ ಮಾಡಿದ್ರು ಅವನು ಬದ್ಧನಾಗೋಲ್ಲ ಸ್ವರೂಪದ ಕಡೆಯಿಂದ ಸ್ವಾನುಭವ ಕಡೆಯಿಂದ ಮಾಡ್ತಾ ಇರಲ್ಲ ಲೋಕದ ಕಡೆಯಿಂದ ಅವ್ನು ಮಾಡ್ದಂಗೆ ತೋರ್ತಾನೆ ಅವನು ಏನೇ ಮಾಡಿದ್ರು ಅದಕ್ಕೆ ಅವನು ಅಂಟ್ಕೊಳ್ಳೋದಿಲ್ಲ ಆ ಪುಣ್ಯ ಪಾಪಕ್ಕೆ ಸಂಬಂಧ ಪಟ್ಕೊಳ್ಳೋದಿಲ್ಲ ಅವನು ಅತಿರಿಕ್ತನಾಗಿ ಇರ್ತಾನೆ ಕೃತ್ವಾಪಿ ಅಪಿಶಬ್ದ ಮಾಡದೇ ಇರೋದೇ ಸ್ವಭಾವ ಮಾಡಿದ್ರೆ ಏನೂ ಆಗಲ್ಲ ಅಂತ ಮಾಡೋದು ಮಾಡದೇ ಇರೋದ್ರಿಂದ ಅವನಿಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಯಚ್ಛಾಲಾಭ ಸಂತುಷ್ಟ ಅಪ್ರಾರ್ಥಿತೋಪರತೋ ಲಾಭೋ ಯಚ್ಛಾಲಾಭ ಅಪ್ರಾರ್ಥಿತವಾಗಿ ಉಪನತ ಬಂದು ಒದಗಿದ್ದು ಅಂತ ಅದೇ ಯಚ್ಛಾಲಾಭ ಯಾದಶಿ ಇಚ್ಛಾ ಯಶ ಸಹ ಯಚ್ಛಾತಃ ಲಾಭ ಯಚ್ಛಾಲಾಭ ಯಾವ ತರಹ ಇಚ್ಛೆ ಅವನಿಗೆ ಅವನ ಮನಸ್ಸಲ್ಲಿ ಬಂದು ಸರಿ ಬರ್ದೇ ಇದ್ದು ಸರಿ ಅಂತ ಇರುತ್ತೆ ಅವಾಗ ಬರುತ್ತಲ್ಲ ಅದು ಯದಿಚ್ಛಾಲಾಭ ಬರಲೇಬೇಕು ಅಂತ ಅಪೇಕ್ಷೆ ಪಟ್ಟು ಬಂದ್ರೆ ಯದಿಚ್ಛಾಲಾಭ ಅಲ್ಲ ಅದೇ ಅರ್ಥ ಯಾವ ರೀತಿ ಬಂದ್ರು ಪರವಾಗಿಲ್ಲ ಅನ್ನೋದು ಇಚ್ಛೆ ಅಲ್ಲ ಅದು ಇಚ್ಛೆ ಅನ್ನೋ ಶಬ್ದ ಕರ್ತ ಈಗ ಬರ್ಬೇಕು ಅನ್ನೋದೇ ಇಚ್ಛೆ
ಅದೇ ಬಂದದ್ದು ಅನ್ನೋದೊಂದು ಇಟ್ಕೊಂಡಾಗ ಪದಾರ್ಥವನ್ನ ಅದು ಅವನು ಬೇಕಾಗಿ ತಗೊಳ್ತಾನಲ್ಲ, ಅದು ಬೇಕಾಗಿದ್ದು ತಸ. ಆಕಸ್ಮಿಕವಾಗಿ ಇವಾಗ ಭಿಕ್ಷೆ ಮಧ್ಯಾಹ್ನ ಹೊತ್ತು ಭಿಕ್ಷೆ ಬರುತ್ತೆ, ಏನೋ ತಗೊಳ್ಳೇಬೇಕು, ಅವನು ಏನ್ ಬಯಸಿರಲ್ಲ, ಏನೋ ಒಂದು ಬರುತ್ತೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಅದು ತಾನು ಬಯಸಿದ್ದೇ ಬಂದದ್ದನ್ನು ಸ್ವೀಕಾರ ಮಾಡಿದ್ದು ಇದು ಚಾಲಾಭ. ಅದು ಇಚ್ಛಾ ಅಂತ ಅನ್ಬೇಕು, ಅದನ್ನ ಏನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ತಗೊಳ್ಳೋ ಕ್ರಿಯೆಗೆ ಹಿನ್ನೆಲೆಯಾಗಿ ಇಚ್ಛೆ ಇರ್ಬೇಕಲ್ಲ, ಇಚ್ಛೆ ಇಲ್ಲದೆ ಕ್ರಿಯೆ ಆಗಲ್ವಲ್ಲ. ಈ ಅಪ್ರಾರ್ಥಿತವಾಗಿ ಉಪನತ ಅಂದ್ರೆ ಬಂದು ಒದಗಿದ ಅಂತ. ಇದು ಸನ್ಯಾಸಿಗಳಲ್ಲಿ ವೃತ್ತಿಗಳನ್ನು ಹೇಳಿ 2 ತರ ಇದೆಯಲ್ಲ, ಬಕವೃತ್ತಿ, ಮಾಧುಕರಿ ವೃತ್ತಿ. ಹೌದು, ಮುದುಕರ ಅಂದ್ರೆ ದುಂಬಿ, ಮಾಧುಕರಿ ದುಂಬಿ ಹೇಗೆ ಆ ಹೂವಿಗೆ ಹಿಂಸೆ ಮಾಡ್ದೇನೆ ಮಕರಂದ ಹೇಳ್ಕೊಳತ್ತೋ, ಹಾಗೆ ಇವನು ಯಾರಿಗೂ ತೊಂದರೆ ಮಾಡ್ದೇನೆ ವಿಧೂಮೆ ಸಣ್ಣ ಮುಸಲೆ ಬೆಂಗಾರಿ ಭಕ್ತ ವಜ್ಜನೆ ಅಂತ ಹೊಗೆ ಎಲ್ಲ ಅಡಗಿರ್ಬೇಕು. ಹಿಂದಿನ ಕಾಲ ಹೆಂಚಿ ಮನೆ ತಾನೆ, ಅಡಿಗೆ ಮಾಡ್ತಿದ್ದೆ ಹೊಗೆ ಬರ್ತಿತ್ತಲ್ಲ, ಹೊಗೆ ಬರೋದ್ರಲ್ಲಿ ಅಡಗಿರ್ಬೇಕು, ಕುಟ್ಟೋದು ಅರಿಯೋದು ಅಡಗಿರ್ಬೇಕು, ಕೆಂಡ ಪೂರ್ತಿ ಆರಿಸಿದ್ರು, ಒಲೆಯೆಲ್ಲ ಆರಿಸಿರ್ಬೇಕು, ಎಲ್ಲ ಊಟ ಮಾಡಿರ್ಬೇಕು. ಭಕ್ತ ವಜ್ಜನೆ ಅಡಿಗೆ ಏನು ದೋಸೆ ತರಹ ಏನು ಅನ್ನ ಅಂಟ್ಕೊಂಡಿರ್ತ ತಪ್ಪಲೆಗೆ, ಅದು ಕೊಟ್ಟರು ಸರಿ. ಅಡಿ ಹುಳಿ ಗಿಳಿ ಹೊಗೆ ವಾಸನೆ ಬರ್ತಾ ಇರೋದು, ಓಕೆ ಅದು ಕೊಟ್ಟರು. ನಾಲಿಗೆವರೆಗೆ ಎಲ್ಲ ರುಚಿ ಎಲ್ಲ, ಒಳಗೆ ಹೋದ್ಮೇಲೆ ಎಲ್ಲ ಒಂದೇ. ಬಕವೃತ್ತಿನ ತಾನು ಎಲ್ಲೂ ಹೋಗೋದೇ ಇಲ್ಲ, ತಾನು ಇದ್ದಾಗೆ ಇರ್ತಾನೆ, ಅಲ್ಲಿಗೆ ಏನ್ ಬರುತ್ತೋ ಅದು. ಬಕ ತಾನು ಇದ್ದಾಗಕ್ಕೆ ಏನ್ ಮೀನ್ ಬರುತ್ತೋ ಅದನ್ನ ತಿನ್ನತ್ತೆ, ತಾನು ಮೀನ್ ಹುಡ್ಕೊಂಡು ಹೋಗಲ್ಲ. ಮಾಧುಕರಿಗೆ ತಾನು ಹೋಗ್ತಾನೆ, ಹೋದ ಯಾರಿಗೂ ಯಾರ ಮನೆಯೊಳಗೂ ಹೋಗಲ್ಲ, ಯಾರ ಮನೆ ಕುಟ್ಟೋದಿಲ್ಲ ತಟ್ಟೋದಿಲ್ಲ, ಭಿಕ್ಷಾಂದೇಹಿತು ಅನ್ನಲ್ಲ, ಸುಮ್ಮನೆ ಬಿಸಿಲಲ್ಲಿ ನಿಂತ್ಕೋತಾನೆ, ಹೊರಗಡೆಯಲ್ಲಿ ನಾರಾಯಣ ನಿಂತ್ಕೋತಾನೆ. ಒಂದು ಹಸು ನೀರು ಕುಡಿದಷ್ಟು ಹೊತ್ತು ನಿಂತ್ಕೋತಾನೆ, ಅಷ್ಟು ನಿಂತ್ಕೊಂಡು ಕೊಡ್ಲಿಲ್ಲ ಮುಂದೆ ಮನೆ ಹೋಗ್ತಾನೆ. ಕೊಟ್ಟರು ಮನೆಗೆ ಅನುಗ್ರಹ ಮಾಡಲ್ಲ, ಕೊಡದೇ ಇದ್ದವನು ಶಾಪನೂ ಕೊಡಲ್ಲ. ಅವನು ಅವರು ಇಷ್ಟ ಅಂದ್ರೆ ಕೊಟ್ಟವನು ಸ್ವಭಾವ ಅಂತ ಕೊಟ್ಟಿದ್ದಾನೆ, ಕೊಡದೇ ಇದ್ದು ಅವನ ಸ್ವಭಾವಕ್ಕಿದ್ದಾನೆ ಅಂತ ಇವನಿಗೆ ಅವ್ರ ಸ್ವಭಾವ ಕೊಟ್ಟು ಏನು ಆಗ್ಬೇಕಾಗಿಲ್ಲ. ಹಸ್ವೆ ಆಗಲ್ವಾ ಗುರುಗಳೇ ತಿಂದೇ ಇದ್ರೆ? ಮತ್ತೆ ಹಸ್ವೆ ಆಗಲ್ವಾ ಅವ್ರಿಗೆ ತಿಂದೇ ಇದ್ರೆ? ಅಲ್ಲ, ಹಸಿವು ಆಗುತ್ತೆ, ತಡ್ಕೋಬೇಕು ಅನ್ನೋದೇ ಅವನ ಸಾಧನೆ, ಅದೇ ಒಂದು ಸಾಧನೆ ಮಾಡಿರ್ತಾರೆ, ಆಗ್ಲೇ ಸಾಧನೆ ಮಾಡ್ಬಿಟ್ಟಿರ್ತಾರೆ. ಅದು ಒಂಥರ ತಡ್ಕೊಳಕ್ ಆಗುತ್ತೆ ಅನ್ಸುತ್ತೆ, ಆ ಶಕ್ತಿ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಸಿಗತ್ತೆ, 7 ದಿವಸ ಮಾಡಿದ್ರೆ. ಸಿಗದೆ ಹೋದ್ರೆ ಭಗವಂತ ಇವತ್ತು ನೀವು ಉಪವಾಸ ಇರ್ಬೇಕು ಅಂತ ಅವನ ಸಂಕಲ್ಪ ಇದೆ ಅಂತ ಅನ್ಕೊಂಡು ಉಪವಾಸ ಇದ್ಬಿಡ್ತಾನೆ. ಒಂದ್ ದಿವಸ ಇರ್ತಾನೆ, ಏನು ಸತ್ತೋಗ್ತಿದ್ದ. ಇವನು ಒಂದ್ ರೀತಿ ಭಗವಂತನ ಜೊತೆಲೆ ಪ್ರೇಮದ ಜಗಳ ಮಾಡ್ತಿದ್ದಾನೆ ಭಕ್ತ, ಪ್ರೇಮದ ಜಗಳ. ಭಗವಂತನಿಗೆ ತಾಯಿ ಹತ್ರ ಮಕ್ಕಳು ಜಗಳ ಮಾಡ್ತಾರಲ್ಲ, ನಾನು ಊಟ ಮಾಡಲ್ಲ ಅಂತ ಮಕ್ಕಳು, ಮಾಡೋ ತಗೊಳ್ಳೋ ಅಂತ ತಾಯಿ ಬಂದು ಖುಷಿ ಮಾಡ್ತಾರೆ. ಏನ್ ಬೇಕು ನಿಂಗೆ, ಯಾಕೆ ಮಾಡ್ತೀಯ, ಯಾಕೆ ಮಾಡಲ್ಲ ಅಂತ. ತಾಯಿಗೆ ಊಟ ಮಾಡಕ್ಕಾಗಲ್ಲ, ಮಗು ಊಟ ಮಾಡಿಲ್ಲ ಅಂದ್ರೆ. ತಾಯಿ ಏನ್ ಮಾಡ್ತಾಳೆ, ಯಾಕೆ ಚೆಂಡ್ ಬೇಕಾ, ಬ್ಯಾಟ್ ಬೇಕಾ, ವಿಕೆಟ್ ಬೇಕಾ, ಇನ್ನೊಂದು ಬೇಕಾ, ಚೆಸ್ ಬೇಕಾ, ಆಯ್ತು ಕೊಡಿಸ್ತೀನಿ, ಹೇಳಿಸ್ತೀನಿ, ಬಾ ಊಟ ಮಾಡು ಅಂತ ಹೇಳಿ. ಹಾಗೆ ಭಗವಂತ ಸತ್ವಜ್ಞಾನವೇ ಬೇಕು ಅಂತಂದ್ರೆ ಸ್ವಲ್ಪ ಸತಾಯಿಸ್ತಾನೆ ಅಂತ ಅವನ ಕಡೆಯಿಂದ ಅಲ್ಲ, ಕರ್ಮವೇ ಅದನ್ನ ಸತಾಯಿಸ್ತಾನೆ, ಆರೋಪಿತ ಕರ್ತೃತ್ವ. ಭಗವಂತ ಏನ್ ಸತಾಯಿಸೋಲ್ಲ, ಅವನು ಯಾವಾಗ್ಲೂ ಪ್ರೇಮ ಮೂರ್ತಿ, ಅವನು ಕೊಟ್ಟೆ ಇದ್ದಾನೆ. ಅಂದ್ರೆ ಅವ್ರಿಗೆ ಆ ಸೂಕ್ಷ್ಮ ಶರೀರದ ಅಷ್ಟು ಕಂಟ್ರೋಲ್ ಬಂದಿರುತ್ತಾ ಅಂತ, ಫುಲ್ ಅಂದ್ರೆ ಹಸ್ವೆ ಅನ್ಸಲ್ಲ ನಮ್ ತರ ಅದೆಲ್ಲಾನು ಅಂತ. ಎರಡರಲ್ಲೂ ಸ್ಥೂಲ ಸೂಕ್ಷ್ಮ ಎರಡರಲ್ಲೂ ಕಂಟ್ರೋಲ್ ಇರುತ್ತೆ, ಬರೀ ಸೂಕ್ಷ್ಮ ಒಂದೇ ಅಲ್ಲ, ಸ್ಥೂಲ ಶರೀರದಲ್ಲೂ ಸೂಕ್ಷ್ಮ ಎರಡರಲ್ಲೂ. ಬಟ್ ಮನಸ್ಸನ್ನು ತುಂಬಾ ಬಿಗಿ ಹಿಡಿದಿರ್ತಾರೆ. ಮನಸ್ಸಿನ ಯಾವ ಕಾರಣಕ್ಕೂ ಲೂಸ್ ಮಾಡಲ್ಲ, ಯಾವುದೇ ಒಂದಕ್ಕೂ ಟೆಂಪ್ಟ್ ಆಗಲ್ಲ, ರಾಗದ್ವೇಷಕ್ಕೆ ಒಳಗಾಗಲ್ಲ, ಕೋಪ ತಾಪಾದಿಗಳು ಮಾಡ್ಕೊಳ್ಳಲ್ಲ, ಸಮಾಧಾನ ಇರ್ತಾರೆ. ನಿಮ್ಮಲ್ಲಿ ಪ್ರೇಮಾನಂದ ಅಂತ ಒಬ್ರು ಇದ್ರು ಹಳೆ ನರಸೀಪುರದಲ್ಲಿ, ಪುಣ್ಯಾತ್ಮ ಕಂಡ್ರೆ ಅವನು. ನಾನು ನೋಡಿದವನು, ನಾನು ಎಷ್ಟೊಂದು ಏನ್ ಮಾಡಿದ್ರು ಬೈದು ಬೇಜಾರು ಮಾಡ್ಕೋತಿಲ್ಲ, ಹೋಗಿ ಸಂತೋಷ ಮಾಡ್ತಿರ್ಲಿಲ್ಲ. ಕೊಂಡ ನಾಯಕನೇ ನಮಸ್ಕಾರ ಮಾಡ್ತಿದ್ದ, ಹೋಗ್ಬಿಟ್ಟು ನಾಯಕ ಹೋಗ್ಬಿಟ್ಟು ನಾಯಕ ನಮಸ್ಕಾರ ಮಾಡೋದು. ಒಂದ್ ಪಕ್ಷಿ ಬಂದ ಪಕ್ಷಿ ಕೈ ಮುಗಿತಿದ್ರು, ಒಂದ್ ಮರ ಕೈ ಮುಗಿಯೋರು. ನನಗೊತ್ತು ಮುಂಚೆ ಗೊತ್ತೇ ಇರಲಿಲ್ಲ. ನಾನು 75 ಇಸ್ವಿ ಹೋಗಿದ್ದೀನಿ. ನಾನು ಹುಡುಗ, 17 ವರ್ಷದ ಹುಡುಗ. ಬಂದು ನಮ್ಗೆ ನಮಸ್ಕಾರ ಮಾಡ್ರು ಸ್ವಾಮಿಗಳು. ಅವ್ರು ಅಗಲೇ 25. ನಮ್ಮ ಅಣ್ಣ ಹಣ ನಂಗೆ ನಮಸ್ಕಾರ ಮಾಡ್ತಿದ್ದಾರೆ ಇವರು. ಏನ್ ಸುಮ್ಮನಿರು, ಏನ್ ಬರಲ್ಲ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಅಣ್ಣಂಗೆ ಗೊತ್ತಿತ್ತು ಅವ್ರು ಯಾರು ಅಂತ, ನಂಗೆ ಅವ್ರು ಗೊತ್ತಿಲ್ಲ. ನಂಗೊಂಥರ ಭಯ ಆಗ್ಬಿಟ್ಟು ಸನ್ಯಾಸಿ ನಂಗೆ ನಮಸ್ಕಾರ ಮಾಡ್ತಾರೆ ಅನ್ಕೊಳ್ಳೆ, ಇವ್ ನಂಗೆ ನಮಸ್ಕಾರ ಮಾಡ್ತಿದಾರಲ್ಲ ಇವರು ಅಂತ. ಇಲ್ಲ ಅವ್ರು ಎಲ್ರಿಗೂ ಮಾಡ್ತಾರೆ, ಗೋಳಿಗೆಲ್ಲ ಮಾಡ್ತಾರೆ, ಮನಕ್ಕೂ ಮಾಡ್ತಾರೆ, ಹಾಗೆ ಏನು ಎಲ್ಲಕ್ಕೂ ಮಾಡ್ತಾರೆ. ಸರಿ, ಆಮೇಲೆ ನಾನು ಅವನ್ನ ನೋಡ್ದೆ, ಎಲ್ಲ ಬರ್ತೀನಿ ಸಪ್ತಾಹಕ್ಕೆ. ಅವರು ಇವರು ನೋಡ್ದೇನಿ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ವಯಸ್ಸಾಗಿರ್ಲಿ ಚಿಕ್ಕವರಾಗ್ಲಿ ಹಿರಿಯರಾಗ್ಲಿ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಓ ಇವ್ ಸ್ವಭಾವ ಇದೆ, ನಾನು ಗೊತ್ತಾಯ್ತು.
ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬಾರ್ದು ಅಂತ ನಮಗೆ ಗೊತ್ತಾಯ್ತು. ಅವರಾಗಿ ನಾವು ಇರ್ಬೇಕು. ಅವ್ರು ಮಾಡ್ತಾ ಇದ್ದಾರೆ ಅಂತ ನಾವು ನಿಂತ್ಕೋಬಾರ್ದು, ಸುಮ್ಮನೆ ಹೋಗ್ತಾ ಇರ್ಬೇಕು. ಅವನಾತ್ ಪುಣ್ಯಾತ್ಮ ಬಹಳ ಮೌನ, ಮಾತೇ ಆಗ್ತಿರ್ಲಿಲ್ಲ. ಯಾಕೆ ಸ್ವಾಮಿ ನಮಸ್ಕಾರ ಮಾಡ್ತೀರ ಅಂದ್ರೆ ಏನು ನಿಂತಿರ್ಲಿಲ್ಲ. ಆರು ಏನು ಇಲ್ಲ. ಭಿಕ್ಷೆ ಇಟ್ಕೊಂಡು ಅಷ್ಟೇ, ಸುಮ್ಮನೆ ಅವರು ತಟ್ಟೆ ಇಟ್ಕೊಂಡಿರೋ ಅವರು ಮಾಡ್ತಿದ್ರು. ಆ ತಟ್ಟೆಗೆ ಹಾಕ್ತಾ ಇದ್ರು, ಕೇಳ್ತಿರ್ಲಿಲ್ಲ, ಇದು ಮಾಡ್ತಿದ್ರು. ಏನೋ ವ್ರತ ಇಟ್ಕೊಂಡಿದ್ರು ಅವರು. ಅವಳ ನಿಂತ ಪಕ್ಕದಲ್ಲೇ ಇದೆ ಸಮಾಧಿಯಲ್ಲಿ, ಹೊಳೆ ಹೆಸರದಲ್ಲಿ, ಹೊಳೆಯಲ್ಲೇ ನಿತ್ಯಾದ ಪಕ್ಕದಲ್ಲಿ ಇದೆಯಲ್ಲ ಅವ್ರದ್ದೇ ಅದು. ಅವ್ರು ಏನಪ್ಪ ಅವ್ರಿಗೆ ಒಂದ್ಸಲ ಸ್ವಲ್ಪ ಏನೋ ಬುದ್ಧಿಭ್ರಮಣೆ ತರ ಆಗ್ಬಿಟ್ಟು ಅವರಿಗೆ ಬೆಂಗಳೂರಲ್ಲಿ ಸುಬ್ರಾಯಶಂಬರಿ ಇದ್ದಾಗ ಬಂದ್ಬಿಟ್ರಪ್ಪ. ಬಂದ್ಬಿಟ್ಟು ಪಾಪ ನಿಜವಾಗ್ಲೂ ಆತ ಆಗಿಲ್ಲ. ಆತ ಏನ್ ಅವ್ರಿಗೆ ಇದಾಯ್ತು ಅಂತಿಲ್ಲ. ನನ್ನ ದ್ವಾರಕಾ ಕಳ್ಸ್ಕೊಡು ಅಂತ ಕೂತ್ಕೊಂಡ್ಬಿಟ್ರು. ಬಂದು ಅದು ದ್ವಾರಕಾ, ನಾನು ರೈಲ್ವೆ ಟಿಕೆಟ್ ಮಾಡಿಸ್ಕೊಡ್ತೀನಿ, ನಾನು ರೈಲಲ್ಲಿ ಹೋಗಲ್ಲ ಅಂದ್ರು. ಯಾವ್ದು ಫ್ಲೈಟಲ್ಲಿ ಹೋಗ್ತೀನಿ ಅಂದ್ರು. ಅಯ್ಯೋ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಫ್ಲೈಟ್ ಕಳ್ಸ್ಕೊಳಕ್ಕೆ. ಹಾಗೆ ಸ್ವಲ್ಪ ಹಿಂದಿದ ವಿಷಯ ಏನು ಹೇಳಿದ. ಇಲ್ಲ ನಾನು ಹಾಗಾದ್ರೆ ನಾನು ಭಿಕ್ಷೆ ಮಾಡಲ್ಲ, ಇಲ್ಲ ಕೂತ್ಕೊಳ್ತೀನಿ ಸಂಜೆವರೆಗೂ. ಅಯ್ಯೋ ಹಂಗ್ ಮಾಡಿದ್ರೆ ಹೆಂಗೆ, ನಾವಲ್ಲಿ ಭಿಕ್ಷೆ ಊಟ ಮಾಡ್ಬೇಕಲ್ಲ. ಹಾಗೆ ನೀವ್ ಮಾಡ್ಕೊಳ್ಳಿ ನಿಮ್ ಪಾಡಿಗೆ, ಏನಾರು ಮಾಡೋಣ. ಆಮೇಲೆ ಸುಬ್ರಾಯಶಂಬರು ಖೋಡೆಯವ್ರಿಗೆ ಫೋನ್ ಮಾಡಿದ್ರು, ರಾಮಚಂದ್ರ ಖೋಡೆಯವ್ರಿಗೆ. ಅವ್ರು ಆಯ್ತು ಫ್ಲೈಟ್ ಟಿಕೆಟ್ ಕೊಡಿಸ್ತೀನಿ, ಹೋಗಿ ಬರ್ಲಿ, ಹಾಗೆ ಭಿಕ್ಷೆ ಮಾಡಕ್ಕೆ ಹೇಳಿ ಅಂದ್ರು. ಅವ್ರು ಹೇಳಿದ್ರು ಆಯ್ತು ಭಿಕ್ಷೆ ಫ್ಲೈಟ್ ಟಿಕೆಟ್ ಮಾಡಿದ್ರು. ಅವ್ರು ಒಂದು ಟಿಕೆಟ್ ತೆಗೆಸ್ಬಿಟ್ಟು ಕಳ್ಸಿಕೊಟ್ರು, ಯಾರೋ ಒಬ್ಬರಿಗೆ ತಗೊಂಡು ಕೊಟ್ಟೋದು ಆಶ್ರಮಕ್ಕೆ. ಇವ್ರು ಭಿಕ್ಷೆ ಮಾಡಿದ್ರು, ಅದು ತಗೊಂಡು ಹೋಗಿ ಮಾಡಿ ಸ್ವಲ್ಪ ಒಂದು ಆರುವಾಗಿಲ್ಲ, ಇನ್ಯಾವ್ದು ಮತ್ತೆ ಬಂದ್ಬಿಟ್ಟಿದ್ದಾರೆ. ಏನಾಗಿತ್ತು ಕೊಂಕೊಲಿಗೆ ಅವರಿಗೆ ಬುದ್ಧಿಭ್ರಮಣೆ ಆಯ್ತು, ಏನಾಯ್ತು ಗೊತ್ತಿಲ್ಲ ಅವ್ರಿಗೆ. ನಮ್ಗೆ ಹೀಗೆಲ್ಲ ಆಗ್ಬಾರ್ದಪ್ಪ. ಸರಿಯಾದ ಸಾಧಕನಿಗೆ ಭಗವಂತ ಇದನ್ನ ಹೀಗಲ್ಲ. ಬಂದು ಮತ್ತೇನೋ ಒಂದ್ಸಲ ಇದು ಕಿರಿಕಿರಿ ಮಾಡಿ ತುಂಬಾ ಗಲಾಟೆ ಆಗಿತ್ತು. ಸುಬ್ರಹ್ಮಣ್ಯ ಹೇಳ್ತಾರೆ ಕಥೆನ, ಭಾರಿ ಚಿಂತೆ ಮಾಡ್ಬಿಟ್ರಪ್ಪ ನನಗೆ ಅಂದ್ರು. ಪ್ರಶಾಂತವಾಗಿದ್ದಪ್ಪ ಅವರು, ಚೆನ್ನಾಗಿದ್ದು ಪ್ರಶಾಂತವಾಗಿದ್ದವರು ಇದೊಂದು ರೀತಿ ಹಠಕ್ಕೆ ಇದಾಗ್ಬಿಟ್ರು, ಬಂದ್ಬಿಟ್ರಪ್ಪ. ಯಪ್ಪ ಭಯ ಆಗತ್ತೆ ಹೀಗೆಲ್ಲ ಆಗ್ಬಿಟ್ರೆ. ಏನ ಅರ್ಥ ಇದೆಯಾ? ತೇನ ಸಂತುಷ್ಟ ಸಂಜಾತಾಲಂ ಪ್ರತ್ಯಯ. ಅದರಿಂದ ಅಂದ್ರೆ ಆ ಒಂದು ತಾನಾಗೆ ಬಂದು ಒದಗಿದ್ದಾದ ಆಹಾರದಿಂದ ಸಂತುಷ್ಟ ಅಂದ್ರೆ, ಓ ಸಾಕಪ್ಪ ಏನು ಬೇಡ ಹಾಗೆ ಹೀಗೆ ಅಂತ ಹೇಳಿ ನಾನು ಇದಾಗಿತ್ತು. ದ್ವಂದ್ವಾತೀತ ದ್ವಂದ್ವೈಃ ಶೀತೋಷ್ಣಾದಿಭಿಃ ಹನ್ಯಮಾನೋಪಿ ಅವಿಷಣ್ಣ ಚಿತ್ತಃ ದ್ವಂದ್ವಾತೀತಃ ಇತ್ಯುಚ್ಯತೆ. ದ್ವಂದ್ವಾತೀತ, ದ್ವಂದ್ವ ಅಂದ್ರೆ ದ್ವಂದ್ವ ಮಿತಿ ದ್ವಾಂ ಹಾಗೆ ಬರೆಸಿರೋದು ಸಮಾನ. ಇದುಂಟು ವೇಷ್ಣೆ ಉಂಟು, ಎರಡೆರಡಾಗಿ ಬರೋದು ಅಂತ. ಎರಡೆರಡಾಗಿರೋದಕ್ಕೆ ದ್ವಂದ್ವ ಅಂತ. ಆ ಎರಡೆರಡಾಗಿದೆ ಹಸಿವು ಬಾಯಾರಿಕೆ, ಶೀತೋಷ್ಣ, ರಾಗ ದ್ವೇಷ, ಹರ್ಷ ವಿಷಾದ, ಇದು ಹಗಲು ರಾತ್ರಿ ಎಲ್ಲ ದ್ವಂದ್ವ. ಒಂದಕ್ಕಿಂದೊಂದು ಎಗಸ್ಟ್ ಆಗಿರೋದು ದ್ವಂದ್ವ. ಅದು ಎರಡಕ್ಕೂ ಸಿಕ್ಕಾಕೊಂಡಿಲ್ಲ ಇವನು ಅಂತ. ಅದೆರಡು ದೇಹಕ್ಕೆ, ಇಂದ್ರಿಯಕ್ಕೆ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಈ ಮೂರಕ್ಕೆ ಸಂಬಂಧಪಟ್ಟಂತಹ ದ್ವಂದ್ವವನ್ನ ಮೀರಿದವನು ಅಂದ್ರೆ ದ್ವಂದ್ವಗಳು ಶೀತೋಷ್ಣ ಮುಂತಾದ ದ್ವಂದ್ವಗಳಿಂದ ಹೊಡೆಯಲ್ಪಡುತ್ತಿದ್ದರು, ತುಂಬಾ ಇದಾಗ್ತಿದ್ರು ಕೂಡ. ಅವಿಷಣ್ಣ ಚಿತ್ತ ಅಂದ್ರೆ ಕುಸಿಯದ ಮನಸ್ಸಿನವನು. ವಿಷಣ್ಣ ಅಂದ್ರೆ ಧಾತು ಏನೋ ಶದಲ ವಿಷಯ ಸನ್ನಹ, ವಿಷಣ್ಣ ವಿಷಣ್ಣ ರಷಾಭ್ಯಾನ ಸಮಾನ ಪದ ಶತ್ವ ಬಂದು ವಿಷಣ್ಣ ಕುಸಿದು ಹೋದ ಅಂತ. ಕುಸಿದು ಹೋದ ಮನಸ್ಸುಳ್ಳವನಾಗಿರೋದು ವಿಷಣ್ಣ ಚಿತ್ತ. ಅವಿಷಣ್ಣ ಚಿತ್ತ ಏನ್ ಗಟ್ಟಿ ಇರ್ತದೆ, ಹೇಳು ಏನಾಯ್ತು ಹಾಳಿ ಧೃತಿ, ಕುಸಿಯದ ಧೃತಿ ಇಟ್ಕೊಂಡು ದ್ವಂದ್ವನ್ ಮೀರಿದವನಾಗಿರೋದು ಬಹಳ ಕಷ್ಟ. ಮನಸ್ಸಲ್ಲಿ ಇದ್ ಮಾಡ್ಕೊಳ್ಳೋದು. ಅದು ಕಾಶಿ ಸನ್ಯಾಸ ಹೇಳಿದ್ನಲ್ಲ, ಏನ್ ಮಾಡಿ ಕೋಪ ಮಾಡ್ಕೊತಿರ್ಲಿಲ್ಲ ಪುಣ್ಯಾತ್ಮ. ಎಂತ ಜೀವನು ಹೊಡೆದು ಬಡಿದು ಸುಮ್ಮನೆ ಇರ್ತಿದೆ ಅಂತ ಹೊಡಿತಿದ್ರೆ, ಯಾರು ಹೊಡೆದು ಸುಮ್ಮನೆ ಹೊಡಿಸ್ಕೊತಿದ್ರು. ಯಾಕೆ ಹೊಡಿಲ್ಲ, ಓಡೋಕ್ಕಿಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡೋರು. ತುಂಬಾ ಹೊಡೆದ್ರೆ ಮಲ್ಕೊಂಡ್ಬಿಡೋರು. ಹೊಡಿಯೋ ಎಷ್ಟು ಹೊಡಿ, ಸಂತೋಷ ಆಗೋರು ಹೊಡಿ ನೋಡು. ಯಪ್ಪ ಅದು ಭಾರಿ ಕಷ್ಟ ಅದು. ಆಮೇಲೆ ಹೊಡೆಯೋರಿಗೆಲ್ಲ ಹೇಗ್ ಮನಸ್ಸು ಬರುತ್ತಪ್ಪ, ಏನು ಮಾಡ್ತಿದ್ದೆ ಹಂಗೆ ಹೊಡಿಯೋಕ್ಕಾಗತ್ತೆ? ಏನೋ ಬೈದ್ರು ಹೊಡೆದ್ರು ಮಾಡಿದ್ರೆ ಹೊಡಿತೀನಿ ಅಂತ, ಏನ್ ಸುಮ್ಮನೆ ಹೊಡಿಯಕ್ ಮನಸ್ಸು ಬರುತ್ತೆ ಅವನಿಗೆ? ಏನಪ್ಪ ಆ ದೃಷ್ಟಿಚಾರ ಹೆಂಗ್ ಬೆಳೆಸ್ಕೊಂಡಿರ್ತಾರಪ್ಪ ಅವ್ರು. ಒಂಥರ ಏನು ಮಾಡಲ್ಲ, ಅಥವಾ ಅದು ಸುಮ್ಮನೆ ಭಿಕ್ಷೆ ಪಡ್ತಾರೆ, ಅದೇ ಕೋಪ. ನೀ ಕೊಡದೇ ಇದ್ದೆ ಆಯ್ತು ಭಿಕ್ಷೆನ, ಅದೇನು ಕೊಡೋದು ಕೇಳಿದಪ್ಪ, ಅದು ಹೊಡಿಬೇಕಾ? ಮನೆಯೊಳಗೆ ಬರ್ತಿರ್ಲಿಲ್ಲ ಅವರು, ಕರೆದ ಮಾತ್ರ ಮನೆಯೊಳಗೆ ಬರೋರು. ಗೇಟ್ ಹತ್ರ ನಿಂತ್ಕೊಂಡು ಕೇಳೋರು ಪಾಪ ಭಿಕ್ಷೆ ಬರೋರು. ಗಂಗಾ ತೀರದಲ್ಲೇ ಹೋಗ್ಬಿಟ್ರಂತ ಅವರು. ಅಲ್ಲೇ ಹಾ
ಅಲ್ಲ, ಮನಸ್ಸು ಗೆದ್ರೆ ಯಾವ್ದು ಕಷ್ಟ ಆಗಲ್ಲ. ಮನಸ್ಸು ಗೆದ್ದೆ ಹೋದ್ರೆ ಎಲ್ಲ ಕಷ್ಟ ಆಗತ್ತೆ. ಮನಸ್ಸಿನ ಪರಿತುಷ್ಟೇ ಕೋರ್ಥವಾನ್ ಕೋದರಿದ್ರ ಅಂತ. ಮನಸ್ಸು ಸಂತುಷ್ಟವಾಗಿ ಮನಸ್ಸು ಆಗ್ಬಿಟ್ರೆ ಅದೇನ್ ಗೊತ್ತಾ, ಪೂರ್ವ ವಯಸ್ಸಿನ ಅಂದ್ರೆ 50, 60 ಅಥವಾ 70ವರೆಗೂ ಮನಸ್ಸು ಅಂದ್ಕೊಂಡಿರುತ್ತಲ್ಲ, ಆಮೇಲೆ ಮನಸ್ಸು ದುರ್ಬಲ ಆಗ್ಬಿಡುತ್ತೆ. ಮನಸ್ಸು ದುರ್ಬಲ ಆಗ್ಬಿಟ್ರೆ ಒಂದ್ ರೀತಿ ಅಸಹನೆ, ಕೋಪ, ಒಂದು ಮುಜುಗರ, ಹಿಸ್ಕೋ ಇದು ತಾಂತಾನೆ ಬಂದ್ಬಿಡುತ್ತೆ. ಎಷ್ಟೇ ಅವ್ರು ವಿವೇಕದಿಂದ ಮನಸ್ಸು ಕಂಟ್ರೋಲ್ ಮಾಡಿದ್ರು, ಆ ಮನಸ್ಸು ದುರ್ಬಲ ಆಗ್ಬಿಟ್ಮೇಲೆ ಒಂಥರ ಏನೇನೋ ರಿಯಾಕ್ಟ್, ನನ್ ಕಂಟ್ರೋಲ್ ಆಗಲ್ಲ, ಇವರಿಗೆ ಉದಾಸೀನ, ತಿರಸ್ಕಾರ, ಹೆಂಗೇನೋ ಕರ್ಮ ಮಾಡ್ಬಿಡುತ್ತೆ ಆ ಮನಸ್ಸು. ರೀತಿ ಜೀವನ ಹೇಗೆ ಮಾಡ್ಬೇಕು, ನಡ್ಕೋಬೇಕು, ಹೇಗಿರ್ತಾರೆ, ಹೇಗೆ ಕೊಡ್ತಾರೆ, ತುಂಬಾ ಕಷ್ಟ. ನಮ್ಗೆ ಕೆಲವು ಮಾತಾಡಲ್ಲ, ಮನಸ್ಸಿನಾಸಿಗಳು ಯಾರ್ದು ಮಾತಾಡಲ್ಲ, ಹೋಗಿ ಸುಮ್ಮನೆ ಇರ್ತಾರೆ. ಏನ್ ಎಷ್ಟು ಪ್ರಶ್ನೆ ಮಾಡಿ ಕೆಲಸ ಕೊಡಲ್ಲ. ಅದೇ ದಂಡಿ ಸನ್ಯಾಸಿಗಳು ಅಲ್ಲಿ ಉತ್ತರ ಕಾಶಿ ಕಡೆ ಕಮ್ಮಿ ಅಂತ ಇಲ್ಲ, ಶುಕದ್ರಲ್ಲಿ ಬರೀ ದಂಡಿ ಸನ್ಯಾಸಿ, ದಂಡಿ ಆಶ್ರಮ ಅಂತ ಹೆಸರು. ಅಲ್ಲಿ ನಾನು ಹೋಗಿದ್ದೆ, 20 ಸನ್ಯಾಸಿಗಳು ಇದ್ರು. ಗಂಗೋತ್ರಿಯಿಂದ ನೆನ್ನೆ ಬಂದಿದ್ರು, 100ಕ್ಕೆ ಒಬ್ರು ದಂಡಿ ಸನ್ಯಾಸಿ ಅಂತ. ಅಲ್ಲ, ಅದ್ ಸರಿ ಇರ್ಬೋದು, ಅದಿರ್ಬೋದು. ಈ ಆಶ್ರಮ ದಂಡಿ ಸೇರಿಸ್ಕೊಳ್ಳುವಂತೆ ಈ ದಂಡಿ ಆಶ್ರಮ ಅಂತ ಮಾಡಿದ್ದಾರೆ. ಈ ಸನ್ಯಾಸಿಗಳು ದಂಡಾಶ್ರಮ ಮಾತ್ರ ಅವ್ರಿಗೆ ಅಲ್ಲಿ ರೂಮ್ ಕೊಡ್ತಾರೆ. ಅವ್ರಿಗೆ ದಂಡ ಇಟ್ಕೊತ ಸನ್ಯಾಸಿ ಬ್ರಾಹ್ಮಣರಲ್ಲ ಅಂತ ಒಂದು ಇದಿದೆ, ಪ್ರತೀತಿ. ಯಾರೆಲ್ಲ ಗಾಯಪಟ್ಟು ಕೊಟ್ಟಿರ್ತಾರೆ ಅಂತ ದಂಡಿ ಸನ್ಯಾಸಿಗಳೇ ಬ್ರಾಹ್ಮಣರಾಗಿರ್ತಾರೆ. ಅದು ಅವ್ರಿಗೆ ಮಾತ್ರ ಮೀಸಲು. ಯಾರೋ ಡೆಲ್ಲಿ ಯಾರೋ ಸೌಕಾರ ಜನ ನಡೆಸ್ತಾ ಇರೋದು. ಅವರಿಗೆ ದಿನೋ ಹಾಲು, ಹಣ್ಣು, ತರಕಾರಿ 3 ಬರುತ್ತೆ ಇದಕ್ಕೆ. ಅವ್ರಿಗೆ ಕೈಗೊಂದು ಚೀಲ, ಅದ್ರೊಳಗೆ ಜಪಸರ ಅದು ಹಾಕೊಂಡು ಜಪ ಮಾಡ್ತಾ ಇರ್ತಾರೆ. ಸುಮ್ಮನೆ ಕೂತಿರ್ತಾರೆ. ಹಿಂದಿಲಿ ವ್ಯಾಖ್ಯಾನ ಮಾಡ್ತಾ ಇರ್ತಾರೆ. ದ್ವಂದ್ವಾತೀತ ಅಂತ ಅವನು ಕರೀತಾರೆ. ವಿಮತ್ಸರ, ವಿಗತ ಮತ್ಸರ, ನಿರ್ವೈರ ಬುದ್ಧಿ, ಸಮಃ ತುಲ್ಯ ಯದಿಚ್ಛಾಲಾಭಸ್ಯ ಸಿದ್ಧವು ಅಸಿದ್ಧೌ ಚ. ಅಂದ್ರೆ ಯದಿಚ್ಛಾಲಾಭ ತಾನಾಗೆ ಬಂದಂತಹ ವಸ್ತುವಿನ ಲಾಭದಲ್ಲಿ ಅದು ಸಿದ್ಧಿ ಆಗಲಿಂದ ಉತ್ತಮವಾದದ್ದಾಗಿದ್ದು ಸಿದ್ಧಿ, ಅಸಿದ್ಧಿಯಿಂದ ಸಾಮಾನ್ಯ ಮಾಡಿ. ಅದು ಕೊಡದೇ ಇದ್ದು ಅಸಿದ್ಧಿ, ಕೊಟ್ಟು ಎರಡೂ ಆಗ್ಬೋದು. ಸಿಕ್ಕದೇ ಇದ್ದು ಮೊದಲರ್ಥ, ಸಿಕ್ಕಿದ್ರಲ್ಲೂ ತಾನು ಅನ್ಕೊಂಡ ಹಾಗೆ ಸಿಕ್ಕಿದ್ದು ಸಿಕ್ಕದೇ ಇರೋದು. ಉತ್ತಮ ಅಂದ್ರೆ ಒಳ್ಳೆ ಉತ್ತಮವಾದ ಅನ್ನ ಚೆನ್ನಾಗಿದ್ರೆ ಇರುತ್ತೆ. ಯಾರೋ ನಾಲ್ಗೆಗೆ ಒಂದು ಅಭ್ಯಾಸ ಆಗಿರುತ್ತಲ್ಲ ಈ ರುಚಿಕರವಾದ ಅನ್ನ ಅಂತ. ಸಾಮಾನ್ಯ ಕದನ್ನ ಹಾಕ್ಬಿಟ್ರು, ಇದ್ ಮಾಡ್ಬಿಟ್ರು, ಅದಕ್ಕೂ ವ್ಯತ್ಯಾಸ ಮಾಡ್ಬಾರ್ದು. ಒಳ್ಳೇದ್ ಹಾಕಿದ್ರು ಖುಷಿ ಪಡ್ಬಾರ್ದು. ಹರ್ಷ ವಿಷಾದ ವರ್ಜಿತ. ಯದೃಚ್ಛ ಲಾಭ ಬಂದದ್ದು ಸಂತುಷ್ಟ ಆಗೋದು. ಅದರಲ್ಲೇ ಇದು ಬರ್ದೇನೆ ಇದ್ರೆ ಬಂದ್ರೆ ಅಲ್ಲ, ಯದೃಚ್ಛ ಲಾಭಸ್ಯ ಸಿದ್ಧವು ಸಿದ್ಧವು ಅಂದ್ರೆ ಲಾಭಕ್ಕೆ ಸಿದ್ಧ ಬರಲ್ಲ. ಯದೃಚ್ಛ ಲಾಭ ಆದ್ಮೇಲೆ ಸಿದ್ಧ ಬರಲ್ಲ. ಅದನ್ನೇ ಅದ್ರದ್ದು ಲಾಭ ಆಗುವಾಗಲೇ ಸಿದ್ಧ ಆಗ್ಬೇಕು. ಲಾಭವೇ ಆಗದೆ ಹೋದ್ರೆ ಹಂಗ ಹೋಗ್ಬೇಕು. ತಾನಾಗೆ ಬಂದು ಒದಗದೆ ಇದ್ರುವೆ ಒದಗಿದ್ರುವೆ ಒದಗದೆ ಇದ್ರು ಮಾಡಿದ್ರೆ ಯದೃಚ್ಛ ಲಾಭಕ್ಕೆ ಸಿದ್ಧ ಸೇರಿಬಿಟ್ಟಿದ್ದಾರೆ. ಯದೃಚ್ಛ ಲಾಭವು ಮಾಡ್ಲೇ ಇಲ್ಲ. ಯದೃಚ್ಛ ಲಾಭವು ಮಾಡಿದ್ರೆ ನೀವು ಹೇಳಿದಂಗೆ ಆಗ್ತಿತ್ತು. ಯದೃಚ್ಛ ಲಾಭವು ಆಗದೆ ಇರಲಿ. ಯದೃಚ್ಛ ಲಾಭ ಶಬ್ದ ಲಾಭ ಮುಂದಿದೆ. ಏವಂ ಭೂತೋ ಈ ಮುಂದಕ್ಕೆ ಈಗಿದ್ದವನು ಅಂತ. ಅಲ್ಲ, ಅಲ್ಲೂ ಮತ್ಸರ ಬರೋಕ್ ಕಾರಣ, ಮತ್ಸರ ಅಂದ್ರೆ ಅಸೂಯೆ. ಅಸೂಯೆ ಬರೋಕೆ ಸಿಕ್ಕಿದ್ರೆ ಅಸೂಯೆ ಬರದೇ ಇರೋದು, ಸಿಕ್ಕದೆ ಹೋದ್ರೆ ಅಸೂಯೆ ಅಲ್ಲಪ್ಪ ಅದು. ಇನ್ಯಾರೋ ಜೊತೆಗೆ ಇಬ್ರು ಮೂಡಿದ್ರೆ ಒಬ್ರು ಸಿಕ್ಕದೆ ಹೋದ್ರೆ ಅಂತ ಹಂಗ್ ಮಾಡ್ಕೋಬೇಕು. 3-4 ದಿನ ಒಟ್ಟಿಗೆ ಗುಂಪು ಕಟ್ಟಿಗೆ ಹೋಗ್ಕೋಬೇಕು. ಕಾಶಿಗೆಲ್ಲ ಆಯ್ತಲ್ಲ, ನಾವು ಸನ್ಯಾಸಿಗಳನ್ನೆಲ್ಲ ಕರೆದಿದ್ವಲ್ಲ, ಕೆಲವರಿಗೆ ಇದು ಸಿಕ್ಬಿಟ್ಟು ಕೆಲವರಿಗೆ ಆಗ್ದೇನೆ ಕಾಂಟ್ರವರ್ಸಿ ಆಯ್ತಲ್ಲ, ಎದ್ದೋಗ್ಬಿಟ್ರಲ್ವಾ, ಹೋಗ್ಬಿಟ್ರಲ್ಲ, ಒಬ್ಬೊಬ್ರು ಹೋಗ್ಬಿಟ್ರು. ಏನಾಗೋಯ್ತು, ಇವರು ಫಂಡ್ಸ್ ನ ಸರಿಗೆ ಇದ್ ಮಾಡ್ಕೊಳ್ಳಿಲ್ಲ. ಹೀಗಿದ್ದಂತಹ ಸನ್ಯಾಸಿ ಎಂಬುದು ಈ ಅನ್ನಾದೇಹ ಹೇಸಿತಿ ಹೇತೋ ಲಾಭಾಲಾಭಯೋ ಸಮಃ ಹರ್ಷ ವಿಷಾದ ವರ್ಜಿತ ಕರ್ಮಾದು ಅಕರ್ಮಾದಿ ದರ್ಶಿ
ಏವಂ ಭೂತ ಆತ್ಮದರ್ಶನಿಷ್ಠ ಸನ್ ಏವಂ ಭೂತಾತ್ಮ ಯಥಾಭೂತಾತ್ಮದರ್ಶನಿಷ್ಠ ಸನ್ ಶ್ರೇಯಸ್ಸಿತಿ ಮಾತ್ರ ಪ್ರಯೋಜನೆ ಭಿಕ್ಷಾಟನಾದಿ ಕರ್ಮಣಿ ಶರೀರಾದಿ ನಿರ್ವರ್ತ್ಯೆ ನೈವ ಕಿಂಚಿತ್ ಕರೋಮಿ ಅಹಂ ಗುಣಾಗುಣೇಷು ವರ್ತಂತೆ ಇತ್ಯೇವಂ ಸದಾ ಸಂಪರಿಚಕ್ಷಾಣಃ ಆತ್ಮನಃ ಕರ್ತೃತ್ವಾಭಾವಂ ಪಶ್ಯನ್ ನೈವ ಕಿಂಚಿತ್ ಭಿಕ್ಷಾಟನಾದಿಕಂ ಕರ್ಮ ಕರೋತಿ. ಈಗ ಅಸೂಯೆ ಬಿಟ್ಟವನಾಗಿ ವಿಗತ ಮತ್ಸರ ಅಂದ್ರೆ ಬೇರೆ ಸಿಕ್ತು ನಂಗೆ ಸಿಗ್ಲಿಲ್ಲ ಅಂತ ಅಸೂಯೆ ಬಿಟ್ಟವನಾಗಿ ವೈರ ಬುದ್ಧಿ ಹಿಡಿಯೋದ್ರೊಳಗಾಗಿ ಲಾಭ ಆಗಲಿ ಆಗಲಿ ಸಮ ಆಗಿರೋದು ಒಂದು. ಹೀಗಿದ್ದಂತಹ ಯತಿ ಏವಂ ಭೂತೋ ಯತಿ, ಈ ರೀತಿ ವೈರತ್ವ ಬಿಟ್ಟಿದ್ದಾರೆ, ತಾನಾಗೆ ಬಂದಿದ್ದು ತಪ್ಪನಾಗಿರುವನಾಗಿದ್ದಾನೆ. ಹಾಗಿದ್ದಂತಹ ಯತಿಯು ಶರೀರಸ್ಥಿತಿಗೆ ಕಾರಣವಾಗಿರುವ ಅನ್ನಾದಿಗಳು ಲಾಭವಾಗಲಿ ಸಿಗಲಿ ಸಿಗದೆ ಹೋಗಲಿ ಸಮನಾಗಿದ್ಕೊಂಡು ಹರ್ಷ ವಿಷ ಸಿಕ್ತು ಅಂತ ಹೇಳಿ ಉಬ್ಬೋದಾಗ್ಲಿ, ಸಿಗ್ಲಿಲ್ಲ ಅಂತ ಹೇಳಿ ಕುಸ್ಕೊಳ್ಳೋದು, ಯಾರನ್ನು ಬೈಕೊಳ್ಳೋದು ಮಾಡೋದು ಅದು ಮಾಡದೇ ಇರೋದಾಗ್ಲಿ ಇದನ್ನ ಮಾಡ್ದೇನೆ. ಕರ್ಮಾದಿಗಳಲ್ಲಿ ಅಕರ್ಮ ವಿಕರ್ಮದಲ್ಲೂ ಅಕರ್ಮವನ್ನು ಕಾಣುತ್ತಾ ಅಕರ್ಮಾದಿದರ್ಶಿ, ಕರ್ಮಾದೂ ಇಲ್ಲ ಅಲ್ಲ ಅಕರ್ಮಾದಿದರ್ಶಿ ಆತ್ಮ ನಿಷ್ಕ್ರಿಯಾತ್ಮ ಸ್ವರೂಪನು ಆತ್ಮ ಎಂಬುದಾಗಿ ಕಾಣುತ್ತಾ ಅಂದ್ರೆ ಇದ್ದದ್ದಾಗಿರುವಂತಹ ಆತ್ಮದರ್ಶಿ ಅಂದ್ರೆ ನೆಲೆ ನಿಂತವನು, ಆತ್ಮನು ಯಾವ ರೀತಿ ಇರ್ತಕ್ಕವನೋ ಆ ರೀತಿ ಕಂಡ್ಕೊಂಡು ಅಲ್ಲೇ ತಾನೇ ಅದು ನಾನು ಅಲ್ಲೇ ನೆಲೆ ನಿಂತವನು ಅಂತ. ನಿಷ್ಕ್ರಿಯಾತ್ಮ ಸ್ವರೂಪವೇ ತನ್ನ ಸ್ವರೂಪ ಅಂತ ಗೊತ್ತು ಮಾಡಿಕೊಂಡು ಅಲ್ಲೇ ನೆಲೆ ನಿಂತವನಾಗಿ, ಇನ್ನು ಶರೀರ ಪ್ರಾರಬ್ಧ ಮುಗಿಯೋರು ಇರುತ್ತಲ್ಲ ಅದ ಸ್ಥಿತಿಗೆ ಏನೋ ಒಂದು ಕೊಡ್ಬೇಕಲ್ಲ, ಅಷ್ಟು ಪ್ರಯೋಜನವನ್ನ ಇಟ್ಕೊಂಡು ಭಿಕ್ಷಾಟನೆ ಮುಂತಾದ ಕರ್ಮದಲ್ಲಿ ಶರೀರ ಆದಿಗಳನ್ನ ನಡೆಯುವಂಥದ್ದು ಅದು. ಅಲ್ಲ ಆದಿಶಬ್ದದಿಂದ ಶರೀರ ಮೈನೋ ನಾರಾಯಣ ಅಂತ ಹೇಳ್ತಾನೆ ಅಂತ ಆಗಿದ್ದೆ ತಗೋಬಹುದು, ಕಣ್ಣು ನೋಡ್ಕೊಂಡು ಅಷ್ಟೇ. ಅಲ್ಲೂ ಕೂಡ ಅಹಂ ನೈವ ಕಿಂಚಿತ್ ಕರೋಮಿ, ನಾನು ನಿಜವಾಗಿ ಏನೂ ಮಾಡುತ್ತಿಲ್ಲ, ಭಿಕ್ಷಾಟನೆಯೂ ನಾನು ಮಾಡುತ್ತಲಿಲ್ಲ, ಇದು ನನ್ನ ಕರ್ತೃತ್ವದಿಂದ ಆಗುತ್ತಾ ಇರೋದಲ್ಲ, ಇದು ಒಂದ್ ರೀತಿ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ನಡೀತಾ ಇರೋ ಕೆಲಸ ಇದು ಅಂತ. ಪ್ರಾಕೃತಿಕವಾಗಿ ಹಸಿವು ಬಾಯಾರಿಕೆ ಹೇಗೆ ಪ್ರಾಕೃತಿಕವಾಗುತ್ತೋ ಭಿಕ್ಷಾಟನೆ ತಾನೇ ಹೊರಡುತ್ತದು ಅಷ್ಟೇ. ಆ ಕರ್ಮದಲ್ಲೂ ನಾನು ಏನು ಮಾಡುತ್ತಿರಲಿಲ್ಲ, ಇಂದ್ರಿಯ ರೂಪವಾದ ಗುಣಗಳು ವಿಷಯ ರೂಪವಾದ ಗುಣಗಳಲ್ಲಿ ಕೆಲಸ ಮಾಡ್ತಿದ್ದೆ ಎಂಬುದಾಗಿ ತಿಳಿದುಕೊಂಡು ನಿತ್ಯ ರೀತಿಯಾಗಿ ಸದಾ ಸಂಪರಿಚಕ್ಷಾಣ, ಎರಡು ಸರ್ಗ ಸಂಬಂಧ ಚೆನ್ನಾಗಿ ಪರಿದ ಎಲ್ಲಾ ರೀತಿಯಿಂದಲೂ ಕಾಣುತ್ತಾ ಅದನ್ನ ಒಮ್ಮೆ ಒಂದೊತ್ತು ಅಂತಲ್ಲ, ಯಾವಾಗಲೂ ಎಲ್ಲಾ ಕಡೆಯಲ್ಲಿಯೂ ಆ ಬುದ್ಧಿಯನ್ನು ಯಾವಾಗ ಇಟ್ಕೊಂಡವನಾಗಿದ್ದು. ತುಂಬಾ ಕಷ್ಟ ಇದೆ ಮೇಂಟೈನ್ ಮಾಡೋದು, ಆರಂಭದ ತುಂಬಾ ಕಷ್ಟ, ಇದರಲ್ಲಿ ಜಿತವಾದ ಮೇಲೆ ಸಹಜವಾಗ್ಬಿಡುತ್ತೆ. ಅಲ್ಲಿವರೆಗೆ ಸ್ವಲ್ಪ ಊರಿಸ್ಕೋಬೇಕು ಚೆನ್ನಾಗಿ ಎಲ್ಲಾ ಕಡೆಯಲ್ಲಿಯೂ ಈ ಭಗವದ್ ಬುದ್ಧಿಯನ್ನೇ ಸದಾತ್ಮ ಭಾವವನ್ನೇ ಕಾಣುತ್ತಾ ಈ ಪರಮಾತ್ಮ ಸ್ವರೂಪವನ್ನೇ ಕಾಣುತ್ತಾ ಇದ್ದು ಯಾರು ಈ ರೀತಿ ಮುಖ್ಯ ಪಡ್ತಾನೋ ಅವನು ತನಗೆ ಕರ್ತೃತ್ವ ಅಭಾವವನ್ನು ಕಂಡವನಾಗಿ ನಾನು ಮಾಡುವನಲ್ಲ ಅಂದ್ರೆ ಅನುಭವಿಸುವನೂ ಅಲ್ಲ, ತಿಳ್ಕೊಳ್ಳುವನೂ ಅಲ್ಲ, ಮಾಡುವನೂ ಅಲ್ಲ ಕಂಡುಕೊಂಡು ವಾಸ್ತವವಾಗಿ ಅವ್ರು ಹೇಳೋದಾದ್ರೆ ಭಿಕ್ಷಾಟನಾದಿ ಕರ್ಮವನ್ನು ತನ್ನ ಕಡೆಯಿಂದ ಅವ್ರು ಮಾಡ್ತಾ ಇಲ್ಲ. ಭಿಕ್ಷಾಟನಾದಿ ಕರ್ಮ ಲೋಕದ ಕಡೆಯಿಂದ ಅವ್ನು ಮಾಡ್ತಾ ಇದ್ದಾನೆ ಅನ್ಸ್ಕೊಂಡಿದ್ದಾನೆ ಹೊರತು ತನ್ನ ಕಡೆಯಿಂದ ಭಿಕ್ಷಾಟನಾದಿ ಕರ್ಮವನ್ನು ಅವ್ನು ಮಾಡುತ್ತಿರುವುದಿಲ್ಲ. ಭಿಕ್ಷಾಟನಾದಿ ಕರ್ಮ ನೈವ ಕಿಂಚಿತ್ ಕರೋತಿ, ಏನನ್ನು ಮಾಡ್ತಿರಲ್ಲ ಅವು. ಸನ್ಯಾಸಾಶ್ರಮ ಇದ್ದಿದೆ ಮುಮುಕ್ಷು ಭವನ ಅಂತ, ನಾವು ಹೋಗಿದ್ದೆ ಅಲ್ಲಿಗೆ. ಮುಮುಕ್ಷು ಕಾಶಿಲೇ ಇದೆ, ಮುಮುಕ್ಷು ಭವನ ಅಂತ ಕಾಶಿಲಿ ಒಂದು ಅದು ತುಂಬಾ ಕೆಟ್ಟದಾಗಿದೆ ಪಾಪ. ನಿಜವಾಗೂ ಯಾವ ಕಾಲದ್ದು ಗೊತ್ತಿಲ್ಲ, ಅವಾಗ ಆ ಕಾಲದ ಛಲ ಕಟ್ಟಿದ್ದು ಏನೋ. ನಾವು ಹೋದಾಗ 85 ನಿಮಿಷ ಹೋಗಿದ್ದಾಗ ಸುಮ್ಮನೆ ಒಂದು ಲೈನಾಗಿ ಕಟ್ಟು ಒಂದು ಕಂಪ್ಯೂಟರ್ ಮಾಡ್ಬಿಟ್ಟು ಮುಂದೆಗಡೆ ಇದೇ ಇಲ್ಲ, ಓಪನ್ ಆಗಿದೆ, ಮುಂದೆ ಒಂದು ಸಣ್ಣ ಕಕ್ಷ ಹೋಗಿದೆ, ಅದು ಕೂತಿದ್ದು. ಅವರೆಲ್ಲ 3 ಜನ 4 ಜನ ಕೂತ್ಕೊಂಡು ಏನೋ ಹಿಂಗೆ ಮಾತಾಡ್ತಾ ಇದ್ದು ಮಾಡ್ತಿದ್ರು. ನೋಡ ಮೋಕ್ಷ ಭವನ ಅಂತ ನಮ್ ಗುಂಡಿ ಇದ್ದಾವಾಗ ಇನ್ನೂ ಇದ್ದಾನೆ, ಕರ್ಕೊಂಡು ನಾವು ನೋಡ್ಬೇಕು ಹೇಗಿದೆ ಕರ್ಕೊಂಡು ಹೋಗು ಅಂತ ಹೇಳಿದ್ದ ಹೋಗಿದ್ದೆ. ಅಲ್ಲೂ ಇದ್ರು ಸನ್ಯಾಸಿಗಳು, ಒಂದು 15-20 ಜನ ಏನೋ ಇದ್ರು ಮುಖ್ಯ ಭವನ. ಅದು ಏನಾಗ್ತಿದೆ ಇವತ್ತು, ಅದು ವೃತ್ತಿ ಆಗ್ಬಿಟ್ಟಿದೆ. ಆ ಸನ್ಯಾಸವು ಕೂಡ ದುಡಿಯಕ್ಕಾಗ್ದೇನೆ ಎಲ್ಲೂ ಏನೋ ಯಾರು ಸನ್ಯಾಸಿ ಆಗಿಬಿಟ್ಟು ಗೌರವನ ಏನೋ ತಂದ್ಕೊಡ್ತಾರೆ ಅನ್ನೋ ಭಾವನೆಯಿಂದ ಕಾಯಪಟ್ಟಿ ಹಾಕಿಬಿಡ್ತಾರೆ. ಅವ್ರು 60-70 ಎಲ್ಲ ಏನೋ ಕಾಷಾಯ ಮಸ್ತ ಮಾತ್ರ ನರೋ ನಾರಾಯಣ ಭಗವದ್ ಯಾಕೆ ಗೌರವ ಕೊಟ್ಬಿಡ್ತಾರೆ. ಕೊಡೋರಿಗೆ ತೊಂದರೆ ಕೊಟ್ರೆ ಅವರು ಮೋಸ ಮಾಡಿದ್ರೆ ಅಪಚಾರ ಮಾಡಿದ್ರೆ ಅವರೇ ಹಾಳಾಗ್ತಾರೆ. ಇವ್ರೇನ್ ಮಹಾ ಕೊಡೋದು ಅನ್ನ ಒಂದು ಹೊಟ್ಟೆ ಕೊಡ್ತಾರೆ, ತಿಳ್ಕೊಂಡು ಹೋಗಿದ್ದಾರೆ. ಆಮೇಲೆ ಬಂದವರೆಲ್ಲ ಅಡಿಗೆ ಮಾಡ್ಕೊಂಡು ಕೊಡಕ್ಕಾಗಲ್ಲ, 50 ರೂಪಾಯಿ ಕೊಟ್ಬಿಟ್ಟಿದ್ದಾರೆ ತಿನ್ಕೊಳ್ಳಿ ಅಂತ. ಅವರು ಅಲ್ಲಿ ಎಂತ ಇದ್ರೆ ಆ ಇಡ್ಲಿ ಅವನು ಗಂಟೆ ಬೆಳ್ಸ್ಕೊಂಡು ಆ ಟೈಮ್ 12 ಗಂಟೆ ಬರ್ತಾನೆ, ಸಾಂಬಾರ್ ಇಡ್ಲಿ
ಎಲ್ಲ ಇಡ್ಲಿ ಹಾಕಿಸ್ಕೊತಾರೆ, ಸಾಂಬಾರ್ ಹಾಕಿಸ್ಕೊತಾರೆ, ತಿಂದ್ಬಿಡ್ತಾರೆ. 20, 15, 30 ಕೊಡ್ತಾರೆ. ಅವನೋಡ ಟೀ ಕುಡಿತಾರೆ, ಅಲ್ಲಿ ಹೋಗಿ ಮಾಡ್ಕೊಳ್ತಾರೆ. ಏನೋ 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 ಕೆಲ ಜನ ಏನೋ ಓದ್ತಾರೆ, ಕೆಲವು ಏನೋ ಮಾಡ್ತಾರೆ. ಏನ್ ಓದ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಅವರು ವೃಂದಾವನದಲ್ಲೂ ಅಷ್ಟೇ ರೋಡ್ ಎಲ್ಲ ಕಾವಿ ಬಟ್ಟೆನೆ. ಅಲ್ಲಿ ಭಿಕ್ಷುಕರು ಇದ್ದಾರೆ. ಡಿಫ್ರೆನ್ಶಿಯೇಟ್ ಮಾಡಕ್ ಗೊತ್ತಾಗಲ್ಲ. ದೇವಸ್ಥಾನದ ಆಚೆ ಅವ್ರು ಕಾವಿ ಬಟ್ಟೆ ಕುತ್ಕೊಂಡಿರ್ತಾರೆ. ಏನು ಅದು ಉತ್ತರದಲ್ಲಿ ಏನು ಗೊತ್ತಾಗಲ್ಲ. ಅಲ್ಲ, ಅದು ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಜೀವಿಕಾ ವೃತ್ತಿಯಾಗಿ ಹಾಕೊಂಡು ಕಾವಿ ಬಟ್ಟೆನ ಎತ್ಕೊಂಡ್ಬಿಟ್ಟಿದ್ದಾರೆ. ಏನೋ ಬದುಕಾಗತ್ತೆ. ಬೆಳಗ್ಗೆ ಸಂಜೆ ದುಡ್ದು ಕೆಲಸ ಮಾಡಿದ್ರೆ ಆಗಲ್ವಲ್ಲ, ಹಂಗಾಗಿದೆ. ಯಾರಾದ್ರೂ ಸರಿಯಾದ ಸನ್ಯಾಸಿ ಆಗಿದ್ದೆ ಅವ್ರಿಗೂ ಅಗೌರವ ಬರುತ್ತೆ. ಅದರಿಂದ ಇವರಿಂದ ಬೇಜಾರಾಗುತ್ತೆ. ಲೋಕ ವ್ಯವಹಾರ ಸಾಮಾನ್ಯ ದರ್ಶನೇನತೋ ಮುಂದೆ ಇಲ್ಲ. ಈ ಆರೋಪಿತ ಕರ್ತೃತ್ವೇ ವಿಖ್ಯಾಟನಾದು ಕರ್ಮಣಿ ಕರ್ತಾ ಭವತಿ. ನಿಜವಾಗಿ ಇವನು ಕರ್ಸು ಆಗಿರಲ್ಲ, ಲೌಕಿಕರನ್ನ ಆರೋಪಿತ ಮಾಡೋದಕ್ಕೆ ಕರ್ಸು ಆಗಿರ್ತಾನೆ ಅಂತ ಇದ್ದಾರೆ. ಲೋಕದ ವ್ಯವಹಾರವು ಸಾಮಾನ್ಯ ಕಂಡದನ್ನ ನೋಡಿ ಲೋಕದಲ್ಲಿ ಅವರು ಓಡಾಡ್ತಾರೆ. ಮಧ್ಯಾಹ್ನ ಆಯ್ತು ಮಾಡ್ಸ್ಕೊಳ್ತಾರೆ. ಕೆಲವು ಜನ ಹರಿಹರದಲ್ಲಿ ಗುಂಡಿ ಸ್ವಾಮಿ ಇದ್ದಲ್ಲ, ಅವ್ರು ಎಲ್ಲೂ ಹೋಗ್ತಾನೆ ಇರುತ್ತೆ. ಅವರು ನದಿ ದೊಡ್ಡ ಮಳೆಗಾಲದ ಮೇಲೆ ಬರುವಂತೆ ನೀರು ಬಂದ್ರೆ ಬೇಸಿಗೆ ಗುಂಡಿಗಳು ಅಲ್ಲಿ ಯಾರು ತಂದು ಕೊಟ್ರೆ ಮಾತ್ರ ತಿನ್ನೋರು. ಗುಂಡಿ ಸ್ವಾಮಿ ಅಂತ ಹೇಳಿದ್ರು. ನಮ್ಮ ಸ್ವಾಮಿಗಳಿಗೆ ಹರಿಹರ ಟ್ರಾನ್ಸ್ಫರ್ ಆಗಿದೆ. ರಾತ್ರಿ ಒಂದು ಕನಸು, ಇಷ್ಟೇ ನಾನು ಇಲ್ಲಿದ್ದೀನಿ, ನಂಗೆ 2 ದಿನ ಭಿಕ್ಷೆ ಇಲ್ಲ, ನಂಗೆ ತಂದ್ಕೊಡೋ ಹಾಗೆ ಅಂತ. ಸ್ವಾಮಿ ಏನು ಹೀಗೆ ಕನಸು ಬಂತಲ್ಲ ಅಂತ ಹೇಳಿ ಮಾರನೇ ದಿವಸ ಏನು ಹೀಗೆ ನಂಗೆ ಕನಸಾಯ್ತು, ಅಲ್ಲ ಇದಾರ ಬಿಟ್ಕೊಂಡು ರಸಬಾಳೆ ಹಣ್ಣು ಒಂದು ಚಿಪ್ ತಗೊಂಡು ಹೋಗಿ ಸ್ವಾಮಿಗಳು ಒಂದು ಲೋಟ ಇದ್ರಲ್ಲಿ ಚೊಂಬಲ್ಲಿ ಮುಕ್ಕಾಲು ಅರ್ಧ ಮುಕ್ಕಾಲು ಹಾಲು ತಗೊಂಡು ಹೋಗಿ ಅಲ್ಲಿ ಆಮೇಲೆ ಅವ್ರು ಕಾಣಕ್ಕಿಂತ ಹೋದಂತೆ. ತಂದ್ಯಾ ಕೊಡು, 2 ದಿನ ಬಹಳ ತಟ್ಟೆ ಮಾಡ್ತಾ ಇದೆ ಹಾಗೆ ಅಂತ ಹೇಳ್ಬಿಟ್ಟು ಒದ್ದೆ ಬಟ್ಟೆ ಹೀಗೆ ತೆಗೆದ್ರಂತೆ. ಅದೇನಾಗ್ಬಿಟ್ಟಿದೆ ಅಂದ್ರೆ ಹಪ್ಪ ಆಗ್ಬಿಡಿ, ಹಿಂದೆ ಹೊಟ್ಟೆ ಅಂಟ್ಕೊಂಡ್ಬಿಟ್ಟಿದೆ ಬೆನ್ನಿಗೆ ಊಟ ಕೊಡೋದೇ. ಸ್ವಾಮಿ ಒಳು ಬಂದ್ಬಿಡ್ತದೆ ನೋಡ್ಬಿಡೇನೆ. ಬಂದ್ಬಿಟ್ಟು ಅಲ್ಲಿನ ಪರಿಚಯ ಐತಿದ್ದ ಸಂಬಂಧಿಸ 6 ತಿಂಗಳಾಗಿದ್ದಲ್ಲ, ಏನಿದು ಸನ್ಯಾಸಿಗಳಿಗೆ ಇಷ್ಟು ಜನ ಬ್ರಾಹ್ಮಣ ಇದೆ, ಒಂದು ಭಿಕ್ಷೆ ಕೊಡಕ್ಕಾಗಲ್ವಾ, ಎಂತ ಇದು ಸ್ವಾಮಿ? ಹೌದು ಕೊಡ್ತೀವಿ, ನಮ್ಗೆ ಗೊತ್ತಿಲ್ಲ ಹಾಗೆ ಇದು. ಆ ಸ್ವಾಮಿಗಳೇ ವಾರಾನೇ ಮಾಡಿದಂತೆ. ಪ್ರತಿನಿತ್ಯ 1 ವಾರದವ್ರು ಹೋಗ್ಬಿಟ್ಟು ಅವ್ರಿಗೆ ಅಲ್ಲೇ ಕೊಟ್ಟು ಬರ್ಬೇಕು. ಟಿಫಿನ್ಗೆ ಮಡಿಯಲ್ಲಿ ಸ್ನಾನ ಮಾಡಿ ಪಂಚೆ ಉಟ್ಕೊಂಡು ಮಡಿಲಿ ಅವ್ರಿಗೆ ಬೇಜಾರಾಗಿರೋ ಹಾಗೇನೆ ಮಡಿಲಿ ಹೋಗಿ ಪಂಚೆ ಹೋಗಿ ಅವ್ರು ಕೊಟ್ಟು ಬರ್ಬೇಕು ಅಂತ ಹೇಳಿ ಸ್ವಾಮಿ ನಿಯಮ ಮಾಡಿದಂತೆ. ಯಾರಾದ್ರೂ ಅಕಸ್ಮಾತ್ ಇವತ್ತು ನಮ್ಮನೆ ಬಿಕ್ಕಿ ನಮ್ಗೆ ಇರಲ್ಲ ಅಂತಂದ್ರೆ ಪಕ್ಕದ ಮನೆಗೆ ಇನ್ನೊಬ್ರಿಗೆ ಹೇಳ್ಬಿಟ್ಟು ವ್ಯವಸ್ಥೆ ಮಾಡಿ ಹೋಗ್ಬೇಕೆ ಹೊರತು ನಾನು ಊರಲ್ಲೇ ಇರಲಿಲ್ಲ ಅಂತ ತಪ್ಪಿಸ್ಕೊಳ್ಳೋದಲ್ಲ ಅಂತ ಅದು ಹೇಳಿದಂತೆ. ಆಮೇಲೆ ಅಲ್ಲಿಂದ ಅವ್ರಿಗೆ ದಿನಾ ಹೋಗ್ತಿತ್ತಂತೆ ಸ್ವಾಮಿ ಒಂದು ದಿವಸ ಕೊಡ್ತಿದ್ದಂತೆ. ನೋಡಿ, ಯಾವತ್ತು ಗೃಹಸ್ಥರು ಸನ್ಯಾಸಿಗಳನ್ನ ಉದಾಸೀನ ಮಾಡದೆ ಒಳ್ಳೇದಲ್ಲ. ಗೃಹಸ್ಥರಿಗೆ ಅದು ತುಂಬಾ ಇದಾಗತ್ತೆ, ಕೆಡಕಾಗತ್ತೆ, ಮಾಡಬಾರ್ದು. ಸನ್ಯಾಸಿಗಳಿಗೆ ನೋಡ್ಕೋಬೇಕು ಗೃಹಸ್ಥರು, ನಮ್ಮ ಧರ್ಮ ಅದು ಅಂತ ಸ್ವಾಮಿಗಳು ಅವ್ರಿಗೆ ಹೇಳಿದಂತೆ. ವಿದ್ಯಾರ್ಥಿ ಈ ಸುಮ್ಮನೆ ಶಂಕರಾಚಾರ್ಯ ಕಾಲ ಅಂತ ಇದ್ ಮಾಡ್ತಿದ್ದಾರೆ. ವಾಸ್ತವವಾಗಿ ಒಳ್ಳೆ ಉದ್ದೇಶನೇ ಮಾಡಿದವರು, ತುಂಬಾ ಒಳ್ಳೆ ಚೆನ್ನಾಗಿದೆ. ಅವರ ಉದ್ದೇಶದಂತೆ ನಡೆದ್ರೆ ಬಹಳ ಚೆನ್ನಾಗಿರುತ್ತೆ. ಒಂದು ಗೃಹಸ್ಥರೆಲ್ಲ ಮನೆ, ಯಾಕೆಂದ್ರೆ ಎಲ್ಲಾ ಗೃಹಸ್ಥರಿಗೂ ತುಂಬಾ ಜನ ಹೆಣ್ಮಕ್ಳು ಇರ್ತಾರೆ, ಯಾವಾಗ ಒಳಗಿರೋಲ್ಲ, ಯಾರ್ಯಾರು ಒಳಗಿರೋ ಗೊತ್ತಲ್ಲ, ಅವ್ರಿಗೆ ಬಂದ್ಬಿಡ್ತಾರೆ. ಬಂದಾಗ ಅವ್ರಿಗೆ ಅವ್ರ ಆಚಾರ ತೊಂದರೆ ಆಗುತ್ತೆ. ಆದ್ರಿಂದ ನಿಮ್ಗೆ ಏನ್ ತೋರಿಸುತ್ತೋ ಅದು ಕೊಳಿಪ ಆ ಇದಕ್ಕೆ ಆಶ್ರಮಿಗೆ ಅಲ್ಲಿ ಒಬ್ಬರನ್ನ ಅಡಿಗೆ ಇಟ್ಕೊಂಡು ಮಡಿಯಲ್ಲಿ ಅಡಿಗೆ ಮಾಡ್ಕೊಂಡು ಅವ್ರ ಮಧ್ಯಾಹ್ನ ಭಿಕ್ಷೆ, ರಾತ್ರಿ ಉಪಹಾರ, ಇನ್ನೇನು ಪಾಲನೆ ಮಾಡ್ಕೊಂಡ್ಬಿಟ್ಟು ಅವರು ಅನುಷ್ಠಾನ ಮಾಡ್ಕೊಂಡಿರ್ಬೇಕು, ಆತ್ಮಚಿಂತೆ ಮಾಡ್ಕೊಂಡಿರ್ಬೇಕು ಅಂತ. ಅದು ಹಾಗೆ ತುಂಬಾ ವರ್ಷ ನಡ್ಕೊಂಡ್ ಬಂತು. ಅವ್ರು ಹೇಳೋ ಹಾಗೇನೆಯೇ ಸುಮಾರು 100 ವರ್ಷ ನಡ್ಕೊಂಡ್ ಬಂದಿದೆ. ಆಮೇಲೆ ಬೆಳ್ತಾ ಅದನ್ನ ಬೆಳೆಸೋ ಬುದ್ಧಿ ಬಂದ್ಬಿಡ್ತು, ದುಡ್ಡು ಜಾಸ್ತಿ ಬಂತು. ಅದನ್ನ ಏನ್ ಮಾಡ್ಬೇಕು, ದುಡ್ಡು ಜಾಸ್ತಿ ಬಂದ್ಬಿಡೇನೆ ಸ್ವಲ್ಪ ಹೈಫೈ ಮಾಡೋಣ, ಇದನ್ನ ಮಾಡ್ರನ್ನಾಗಿ ಮಾಡೋಣ, ಹೈಫೈ ಮಾಡೋಣ. ಮಕ್ಕಳಾಗಿಲ್ಲ, ನೀರಾಗಿಲ್ಲ ಹಾಗೆ ಅಂತ ಹೌದಾ ಅಂತ ಇಲ್ಲ. ಒಬ್ಬರತ್ರ ಲೌಕಿಕವಾಗಿ ಮಾತಾಡೋದು ಬರೋ ಒಬ್ಬರನ್ನು ಎನ್ಕರೇಜ್ ಮಾಡ್ತಿರ್ಲಿಲ್ಲ ಅವರು. ಬಹಳ ಪರಮಾಚಾರ್ಯ ತುಂಬಾ ಕೊಂಡಾಡಿದ್ದಾರೆ ಅವರನ್ನ, ಮಹಾತ್ಮರು ಅಂತ. ಚಂದ್ರಶೇಖರ ಭಾರತಿ ಶೃಂಗೇರಿ ಇದ್ದಲ್ಲ, ಭಾರಿ ಇರ್ತಾರೆ, ಇಷ್ಟ ಅದು. ಆದ್ರೆ ಸಂಸಾರ ವಿಚಾರ ಮನೆ ಜನ ಬೇಜಾರ್ ಮಾಡ್ಕೊಂಡ್ಬಿಡೋರು. ಮಠಕ್ಕೆ ಅಭಿವೃದ್ಧಿಗೆ ಒಪ್ತಿರ್ಲಿಲ್ಲ ಅವರು. ಮಠಾಭಿವೃದ್ಧಿಗೆ ಧರ್ಮಾಧಿಕಾರಿಗಳೆಲ್ಲ ನೀವು ಕರ್ತೃತ್ವ ಅಭಾವವನ್ನ ಕಂಡವನಾಗಿ ನಾವು ಭಿಕ್ಷಾಟನಾದಿ ಕರ್ಮವನ್ನು ಕೂಡ
ಮಾಡುವುದಾಗಿರಲ್ಲ. ಲೋಕದ ವ್ಯವಹಾರವನ್ನು ಸಾಮಾನ್ಯವಾಗಿ ನೋಡೋಣದ್ರಿಂದ ಲೋಕದ ಜನರು ಆರೋಪ ಮಾಡ್ತಾರೆ, ಗುರುಗಳು ಭಿಕ್ಷೆಗೆ ಬಂದ್ರು, ಸನ್ಯಾಸಿಗಳು ಭಿಕ್ಷೆಗೆ ಬಂದ್ರು ಅಂತ ಹೇಳಿ. ಈ ರೀತಿ ಆ ಕರ್ತೃತ್ವದಿಂದ ಅವನು ಭಿಕ್ಷಾಟನಾದಿ ಕರ್ಮದಲ್ಲಿ ಕರ್ತೃ ಅಂತ ಅನ್ನಿಸ್ಕೊಳ್ತಾನೆ. ಅವನು ಕರ್ತೃ ಅಂತ ಆಗಿರಲ್ಲ, ಕರ್ತೃ ಅಂತ ಅವನನ್ನ ಆರೋಪ ಮಾಡಿ ಕರ್ತೃತ್ವ ಮಾಡ್ತಾರೆ. ಶೈಲಂಗಂತ ಕಿರಣ ಪರಾಧ್ಯಾರೋಪಿತ ಕರ್ತೃತ್ವ ಶರೀರಸ್ಥಿತಿ ಮಾತ್ರ ಪ್ರಯೋಜನಂ ಭಿಕ್ಷಾಟನಾದಿಕಂ ಕರ್ಮ ಕೃತ್ವಾಪಿ ನ ನಿಬಧ್ಯತೆ ಬಂಧ ಹೇತುಃ ಕರ್ಮಣಃ ಸಹೇತುಕಸ್ಯ ಜ್ಞಾನಾಜ್ಞಾ ದಗ್ಧತ್ವಾತ್ ಇತಿ ಉಕ್ತಾನುವಾದಃ ಇವ ಏಷಃ. ಅವನು ಆ ರೀತಿ ಇದ್ದಂತಹ ಯತಿ ಪರಾಧ್ಯಾರೋಪಿತ ತನ್ನ ಕಡೆಯಿಂದ ಕರ್ತೃತ್ವ ಇಲ್ಲ, ಬೇರೆಯವರಿಂದ ಹುಟ್ಟಾಕಿದ್ದಾದ ಕರ್ತೃತ್ವ ಉಳ್ಳವನಾಗಿ ಪರೈಹಿ ಅಧ್ಯಾರೋಪಿತಂ ಕರ್ತೃತ್ವಂ ಯಶಸ, ಬೇರೆಯವರಿಂದ ಹುಟ್ಟಾಕಿದ್ದಾದ ಕರ್ತೃತ್ವ ಉಳ್ಳವನು ಮಾಡುವನು ಎಂಬುದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅಂದ್ರೆ ಅವನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅಕ್ಸೆಪ್ಟ್ ಆಗಿದೆ, ವ್ಯವಹಾರದಲ್ಲಿ ಅಕ್ಸೆಪ್ಟ್ ಆಗಿದೆ. ವ್ಯವಹಾರ ಬಂದ್ ಕರ್ತೃತ್ವ ಭಿಕ್ಷಾಟನೆ ಬಂದ ಅಂತ ಹೇಳಿ ಒಂದು ಆರೋಪ ಆಗಿದೆ. ಅವನು ಶರೀರ ಸ್ಥಿತಿ ಮಾತ್ರ ಪ್ರಯೋಜನವಾಗಿರುವ ಭಿಕ್ಷಾಟನಾದಿ ಕರ್ಮವನ್ನು ಮಾಡಿದರೋ ಅದೇ ಮಾಡಿದಾನೆ ನೀವು ಅಂದ್ರು, ನಿಮ್ ಕಡೆಯಿಂದ ಮಾಡ್ತಾ ಇದ್ದಾರೆ ನೀವು ಅಂದ್ಕೊಂಡಿದ್ರು ಕೂಡ ಅವನ ಕಡೆಯಿಂದ ಅವನು ಕರ್ತೃತ್ವ ಬುದ್ಧಿ ಇಲ್ಲವಾದ್ರಿಂದ ಆ ಕ್ರಿಯೆಯಿಂದ ಅವನು ನಿಬದ್ಧತೆ ಕಟ್ಟಾಕಲ್ಪಡುವುದಿಲ್ಲ. ಅಂದ್ರೆ ಬಂಧಕ್ಕೆ ಕಾರಣವಾಗಿರುವಂತಹ ಕರ್ಮ ಇದೆಯಲ್ಲ, ಆ ಕರ್ಮಕ್ಕೆ ಕಾರಣವಾಗಿರೋ ಕಾಮ, ಅದಕ್ಕೆ ಕಾರಣವಾಗಿರೋ ಅವಿದ್ಯೆ, ಅದಷ್ಟು ಜ್ಞಾನವೆಂಬ ಅಗ್ನಿ ಸುಟ್ಟೋಗ್ಬಿಟ್ಟಿದೆ. ಜ್ಞಾನಾಗ್ನಿದಗ್ಧ ಕರ್ಮತ್ವಾದ್ ಜ್ಞಾನಾಗ್ನಿನ ದಗ್ಧತ್ವಾದ್ ಜ್ಞಾನಮೇವ ಅಗ್ನಿಹಿ ಚೇನ ಅಗ್ನಿನ ದಗ್ಧಂ ಕರ್ಮ ಕರ್ಮಣೋ ದಗ್ಧಸ್ಯ ಭಾವ ದಗ್ಧತ್ವ. ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟೋದ ಕರ್ಮವುಳ್ಳವನಾಗಿರುತ್ತಾನೆ. ಅಂದ್ರೆ ತತ್ವಜ್ಞಾನ ಅನ್ನೋದು ಕರ್ಮವನ್ನು ಬಾಧಿಸಿ ತೋರಿಕೆ ಮಾತ್ರದಿಂದ ದೃಷ್ಟಿಯಿಂದ ನಡೀತಾ ಇದ್ದಂಗೆ ಕಾಣ್ತಾ ಇರುತ್ತೆ. ಅದು ಎರಡು ತರ ಜ್ಞಾನಿ ನೋಡೋದು. ಜನರ ಲೋಕದ ಕಡೆಯಿಂದ ನೋಡುವಾಗ ಅವನ ಶರೀರ, ಅವನ ಕ್ರಿಯೆ, ಅವನ ವ್ಯವಹಾರ ಎಲ್ಲ ಕಾಣುತ್ತೆ. ಅವನ ಸ್ವಾನುಭವದ ಕಡೆಯಿಂದ ನೋಡಿದ್ರೆ ಅವನ ಪ್ರಪಂಚವೇ ಮಾಯಾ ಮಾತಾಡಿ ಕಂಡ್ಕೊಂಡವನಾದ್ರಿಂದ ಶರೀರಾದಿ ಹೃದಯದಿಂದ ಮನಸ್ಸಾಗಲಿ ತನಕ ಯಾವುದು ಅವನಿಗಿರಲ್ಲ. ಯಾವಾಗಲೂ ಅತೀತನೇ ಅವನಿರುತ್ತೆ. ಸ್ವಾನುಭವದ ಕಡೆಯಿಂದ ಅತೀತನೇ, ವ್ಯವಹಾರದ ಕಡೆಯಿಂದ ಮಾಡುವಂತೆ ತೋರ್ತಾನೆ. ಚಕ್ವಾ ಕರ್ಮಫಲಾಸಂಗಂ ಇತ್ಯನೇನ ಶ್ಲೋಕೇನ ಪ್ರಾರಬ್ಧ ಕರ್ಮ ಆಸನ್ ಯದಾ ನಿಷ್ಕ್ರಿಯ ಬ್ರಹ್ಮಾತ್ಮ ದರ್ಶನ ಸಂಪನ್ನ ಸ್ಯಾತ್ ತದಾ ತಸ್ಯ ಆತ್ಮನಃ ಕರ್ತೃ ಕರ್ಮ ಪ್ರಯೋಜನಾಭಾವದರ್ಶಿನಃ ಕರ್ಮ ಪರಿತ್ಯಾಗೇ ಪ್ರಾಪ್ತೆ ನಿಮಿತ್ತಾತ್ ಸಂಭವೇ ಸತಿ ಪೂರ್ವವತ್ ತಸ್ಮಿನ್ ಕರ್ಮಣಿ ಅಭಿಪ್ರವರ್ತಸ್ಯಾಪಿ ನೀವ ಕಿಂಚಿತ್ ಕರೋತಿ ಸಹ ಇತಿ ಕರ್ಮಾಭಾವಃ ಪ್ರದರ್ಶಿತಃ ತಸ್ಯೈವಂ ಕರ್ಮಾಭಾವೋ ದರ್ಶಿತಃ ತಸ್ಯೈವ. ಇದು ಕೂಡ ಸನ್ಯಾಸಿ ಜ್ಞಾನಿ ವಿಚಾರವೇ. ಮುಂದಿನ ಶ್ಲೋಕ ಪೀಠಿಕೆ ಇದು. ಹೀಗೆ ಕರ್ಮದಲ್ಲೂ ಫಲದಲ್ಲೂ ಆಸಂಗವನ್ನು ಬಿಟ್ಟವನಾಗಿ ನಡ್ಕೊಳ್ತಾ ಇರುವವನಿಗೆ ಅಂತ ಹೇಳಿ ಈ ಶ್ಲೋಕದಿಂದ ಪ್ರಾರಬ್ಧ ಕರ್ಮ ಉಳ್ಳವನಾಗಿದ್ದು, ಪ್ರಾರಬ್ಧ ಕರ್ಮವನ್ನು ಒಪ್ಕೊಂಡು ಇಟ್ಕೊಂಡವನಾಗಿದ್ದು, ನಿಷ್ಕ್ರಿಯವಾದ ಬ್ರಹ್ಮ ನನ್ನ ಆತ್ಮ ಅಂತ ಹೇಳಿ ಆ ದರ್ಶನವೇ ಜ್ಞಾನ, ಅದನ್ನು ಸಂಪನ್ನ ಕೂಡ್ಕೊಂಡವನು, ಅದನ್ನು ಪಡ್ಕೊಂಡವನಾಗಿದ್ದು ಪಡ್ಕೊಂಡಾಗಿರ್ತಾನೋ ಆಗ ಅವನಿಗೆ ಯಾವ ಕರ್ಮ ಪ್ರಯೋಜನ ಯಾವುದು ಇಲ್ಲ ಅಂತ ಕಂಡ್ಕೊಂಡವನಾಗಿದ್ಮೇಲೆ ಅವನಿಗೆ ಕರ್ಮ ಪರಿತ್ಯಾಗ ಪ್ರಾಪ್ತವಾಯಿತು, ಬದುಕಿದ್ರು. ಪ್ರಾಪ್ತವಾದ್ರೂ ಕೂಡ ಏನೋ ನಿಮಿತ್ತ, ಅದೇ ಹೇಳಿದ ಕುತಶ್ಚ ನಿಮಿತ್ತ ಆಗಲ್ಲ, ಎಷ್ಟೇ ವಿಗ್ರಹ ಪರಿಶೀರ್ಷಾವ ಧರ್ಮಲೋಪ ಯಾವುದೋ ನಿಮಿತ್ತದಿಂದ ಕರ್ಮ ಪರಿತ್ಯಾಗ ಆಗದೇ ಇದ್ದಾಗ ಹಿಂದಿನಂತೆ ಅವನು ಕರ್ಮದಲ್ಲಿ ತೊಡಗಿದವನಾಗಿದ್ರು, ಅಂದ್ರೆ ಜ್ಞಾನ ಪೂರ್ವದಲ್ಲಿ ಅಗ್ನಿಹೋತ್ರಾದಿ ಕರ್ಮದಲ್ಲಿ ತೊಡಗಿರ್ತಾರಲ್ಲ, ಹಾಗೆ ಜ್ಞಾನವಾದ್ಮೇಲೂ ತೊಡಗಿದ್ರು ಕೂಡ ವಸ್ತುತಃ ತನ್ನ ಅನುಭವದ ಕಡೆಯಿಂದ ಅವನು ಯಾವುದನ್ನು ಮಾಡುತ್ತಿರುವುದಿಲ್ಲ ಎಂಬುದಾಗಿ ಹೇಳುತ್ತಾ ಕರ್ಮಾಭಾವ ಅವನಿಗೆ ಯಾವ ಕರ್ಮವೂ ಇಲ್ಲ ಅಂತ ತೋರಿಸ್ಕೊಂಡಿದೆ. ಇದೊಂದು ರೀತಿ ಗೃಹಸ್ಥ ಜ್ಞಾನಿ ಆಯ್ತು ಇವನು ಗೃಹಸ್ಥ ಜ್ಞಾನಿ. ಕರ್ಮ ಮಾಡುತ್ತಿದ್ದು ಅವ್ನು ಮಾಡ್ತಾ ಇರಲ್ಲ ಅಂತ ಅನ್ಕೊಂಡಿರ್ತಾನೆ, ಗೃಹಸ್ಥ ಮಾಡ್ತಿರ್ತಾನೆ, ನಿಜವಾಗಿ ನನ್ನ ಅನುಭವದ ಕಡೆಯಿಂದ ಏನು ನಾನು ಮಾಡ್ತಾ ಇಲ್ಲ, ಯಾವ್ದು ಸಂಬಂಧ ಪಟ್ಕೊಂಡಿಲ್ಲ ಅಂತ ಈ ರೀತಿ ತಿಳ್ಕೊಂಡಿರ್ತಾನೆ.
ಯಸ್ಯ ಏವಂ ಕರ್ಮಾಭಾವಂ ದರ್ಶಿತಃ ತಸ್ಯೈವ. ಯಸ್ಯ ಏವಂ ಕರ್ಮಾಭಾವೋ ದರ್ಶಿತಃ. ಯಾವ ಈ ಗೃಹಸ್ಥರಿಗೆ ಕರ್ಮಾಭಾವವನ್ನು ತೋರಿಸಿದೀವೋ ಅವನಿಗೆ ಕರ್ಮವಿಲ್ಲ, ಅವನ ತತ್ವಜ್ಞಾನದಿಂದ ಕರ್ಮವನ್ನು ಬಾಧೆ ಮಾಡ್ಕೊಂಡಿರ್ತಾನಾದ್ರಿಂದ ಕರ್ಮವಿಲ್ಲ ಅಂತ ತೋರಿಸ್ಕೊಟ್ಟಿರೋದ್ರಿಂದ ಅವನಿಗೆ ಗೃಹಸ್ಥನಾಗಿದ್ದ ಜ್ಞಾನಿಗೆ ಘಟಸಂಗಸ್ಯ ಮುಕ್ತಸ್ಯ ಜ್ಞಾನಾವಚ್ಛಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಘಟಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಘಟಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಅದೇ ನಿರಾಶೀಯ ಚಿತ್ತಾತ್ಮ ಯದಿಚ್ಛಾಲಾಭ ಸಂತುಷ್ಟ ಎರಡು ಸನ್ಯಾಸಿ ಜ್ಞಾನಿಯ ಲಕ್ಷಣ. ಸನ್ಯಾಸಿ ಜ್ಞಾನಿ ಲಕ್ಷಣ, ನಿರಾಶೀಯ ಇದು ಗೃಹಸ್ಥ ಜ್ಞಾನಿ ಲಕ್ಷಣ. ಸಂಘ ಬಿಟ್ಕೊಂಡಿದ್ದಾನೆ. ಸಂಘ ಅಂದ್ರೆ ಅಂಟು, ಕರ್ಮದಲ್ಲಿ ಸಂಘವನ್ನು ಬಿಟ್ಕೊಂಡವನಾಗಿದ್ದು ಎಲ್ಲಾ ಬಂಧನ ಬಿಡುಗಡೆ ಹೊಂದಿದ್ದಾನೆ, ಮುಕ್ತನಾಗಿದ್ದಾನೆ. ಜ್ಞಾನದಲ್ಲಿಯೇ ನೆಲೆ ನಿಂತದ್ದಾದ ಮನಸ್ಸುಳ್ಳವನು. ಜ್ಞಾನೇ ಅವಸ್ಥಿತಂ ಚೇತಃ ಯಸ್ಯ. ಜ್ಞಾನದಲ್ಲಿಯೇ ನೆಲೆ ನಿಂತದ್ದಾದ ಮನಸ್ಸು ಯಾವನಿಗೂ ಅವನು ಜ್ಞಾನಾವಸ್ಥಿತ ತಸ್ಯ. ಮನಸ್ಸುಳ್ಳವರಾದ ಅವನಿಗೆ ಅವನು ಯಜ್ಞಕ್ಕಾಗಿದೆ ವಿಷ್ಣೋತ್ಸವಾಗಿ, ತನಗಾಗಿಲ್ಲ, ಯಜ್ಞಕ್ಕಾಗಿಂದ ಲೋಕಸಂಗ್ರಹಕ್ಕಾಗಿದ್ದು ವಿಷ್ಣೋತ್ಸವಾಗಿ ಯಜ್ಞವನ್ನು ಕರ್ಮವನ್ನು ಮಾಡುತ್ತಿದ್ದರೆ ಯಜ್ಞ ವಿಷ್ಣೋತ್ಸವ ಮಾಡೋದು ಕರ್ಮಯೋಗಿ. ವಿಷ್ಣೋತ್ಸವಾಗಿ ಮಾಡೋಲ್ಲ ಇವನು. ಯಜ್ಞ ಮಾಡ್ಬೇಕು ಮಾಡ್ತಾ ಇದ್ದಾನೆ ಅಷ್ಟೇ. ಯಜ್ಞ ನಡಿಬೇಕು ಮಾಡ್ತಾ ಇದ್ದಾನೆ ಹೊರತು ವಿಷ್ಣು ಪ್ರೀತ್ಯೋತ್ಸವ ಮಾಡೋನು ಕರ್ಮಯೋಗಿ, ಅವನು ಅಜ್ಞಾನ. ಇಲ್ಲಿ ತಾನೇ ವಿಷ್ಣು ಆಗ್ಬಿಟ್ನಲ್ಲ, ಹಾಗಾದ್ರಿಂದ ವಿಷ್ಣುಗೋಸ್ಕರ ಮಾಡಲ್ಲ. ನೋಡಿ, ಅಲ್ಲಿ ಯಜ್ಞಾರ್ಥ ಕರ್ಮಣವನ್ನು ವಿಷ್ಣುರ್ಥ ಕರ್ಮಣ ಅಂತ ಮಾಡಿದ್ರು. ಇಲ್ಲಿ ಯಜ್ಞಾಚರಣೆ ಯಜ್ಞ ಅಂದ್ರೆ ಜ್ಞಾನ ಯಜ್ಞವೇ ಇದು. ಅಥವಾ ಯಜ್ಞ ನಡೀಲಿ ಅನ್ನೋಕ್ಕೋಸ್ಕರ ಯಜ್ಞ ಮಾಡ್ತಾ ಇದ್ದಾನೆ. ಯಜ್ಞವಾಗಲೆಂದು ಕರ್ಮ ಮಾಡ್ತಿರುವ ಆತನಿಗೆ ಆ ಕರ್ಮವು ಅಗ್ರ ಅಂದ್ರೆ ಫಲ, ಸಮಗ್ರ ಅಂದ್ರೆ ಫಲ ಸಮೇತವಾಗಿ ಕರ್ಮವು ಅಡಗೋಗುತ್ತೆ. ಅಂದ್ರೆ ಫಲವೂ ಅವನಿಗೆ ಉಂಟಾಗಲ್ಲ, ಕರ್ಮವೂ ಬಂಧವಾಗಲ್ಲ ಅವನಿಗೆ. ಕರ್ಮವು ಫಲವು ಎರಡೂ ಅಡಗೋಗುತ್ತೆ. ಅವನು ಬರೀ ಒಂದು ಇದರ ದೃಷ್ಟಿಯಿಂದ ಮಾಡ್ತಾ ಇರ್ತಾನೆ, ಲೋಕಸಂಗ್ರಹಕ್ಕಾಗಿ ಮಾಡ್ತಾ ಇರ್ತಾನೆ. ಗತಸಂಗಸ್ಯ ಸರ್ವತೋ ನಿವೃತ್ತಾಸಕ್ತೆ. ರಾಮ ಟಿಪ್ಪಣಿ ಕೊಡ್ತಾರೆ, ಯಜ್ಞವೆಂಬ ಹೆಸರಿನ ನಾರಾಯಣ ತುದಿಗಾಗಿ ಎಂಬ ವ್ಯಾಖ್ಯಾನ ಸರಿಯಲ್ಲ ಪ್ರಕೃತಕ್ಕೆ. ಜ್ಞಾನವೆಂಬ ಯಜ್ಞವಾಗಲೆಂದು ಎಂಬುದೇ ಸರಿಯಾದ ಅರ್ಥ. ಜ್ಞಾನ ಅಂದ್ರೆ ಯಜ್ಞ ಆಗಲಿ, ಜ್ಞಾನ ಯಜ್ಞವಾಗಲಿ ಮಾಡ್ತಿದ್ದಾನೆ ಅಂತ. ಅಲ್ಲ, ಜ್ಞಾನಿಗೆ ಮುಂದೆ ತೋರಿಸಲ್ಲ. ಬ್ರಹ್ಮ ಪರಂ ಬ್ರಹ್ಮ ಹವಿ ಬ್ರಹ್ಮ, ಅದೇ ಜ್ಞಾನಿಗೆ ಅದನ್ನೇ ಪ್ರಾರಂಭ ಮಾಡ್ತಿದ್ದಾನೆ ಅಂತ ಸ್ವಾಮಿ ತಿಳಿಸ್ತಾ ಇರೋದು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದ ಜ್ಞಾನ ಯಜ್ಞವನ್ನ ಯಜ್ಞಾಯಾಚರತಃ ಅಂತ ಹೇಳ್ತಾ ಇದ್ದಾನೆ. ಗತಸಂಗಸ್ಯ ಸರ್ವತೋ ನಿವೃತ್ತಾಸಕ್ತಿ. ಎಲ್ಲಾ ಕಡೆಯಿಂದ ಓದಿದ ಭಾಷಣ. ನಿವೃತ್ತ ಧರ್ಮಾಧರ್ಮಾದಿ ಬಂಧನಸ್ಯ ಜ್ಞಾನವಿಜಯತಃ. ಜ್ಞಾನ ಓದಿದಲ್ವ, ಎಲ್ಲಾ ಕಡೆಯಿಂದಲೂ ಆಸಕ್ತಿಯನ್ನು ಬಿಟ್ಕೊಂಡಿದ್ದಾನೆ, ಮುಕ್ತನಾಗಿದ್ದಾನೆ, ಧರ್ಮಾಧರ್ಮಾದಿ ಬಂಧನವನ್ನು ಕಳ್ಸ್ಕೊಂಡಿದ್ದಾನೆ, ಆತ್ಮಜ್ಞಾನದಲ್ಲಿಯೇ ನೆಲೆ ನಿಂತ ಮನಸ್ಕನಾಗಿದ್ದಾನೆ. ಹೀಗಿದ್ದಂತಹ ಜ್ಞಾನಿಯ ಮನಸ್ಸು ಯಾವನಿದೋ ಅವನು ಜ್ಞಾನಿ ಮನಸ್ಸು. ಅವನು ಜ್ಞಾನಾವಸ್ಥೆಯ ಚೇತಸ್ಕನು. ಅವನು ಜ್ಞಾನದಲ್ಲಿಯೇ ನೆಲೆ ನಿಂತ ಮನಸ್ಕನಾಗಿದ್ದಾನೆ. ಅಂಥವನ ಯಜ್ಞಾಯಾನ ಯಜ್ಞ ನಿರ್ವೃತ್ಯರ್ಥಂ ಆಚರಿತಃ ನಿರ್ವರ್ತಯಿತಃ ಕರ್ಮ ಸಮಗ್ರಂ ಸಹ ಅಗ್ರೇಣ ಫಲೇನ ವರ್ತತೆ ಇತಿ ಸಮಗ್ರಂ ಕರ್ಮ ಪ್ರವಿಲೀಯತೆ ವಿನಶ್ಯತಿ ಸಹ. ಯಜ್ಞಕ್ಕಾಗಿ ಯಜ್ಞ ನಡಿಲೇನಕ್ಕೋಸ್ಕರವಾಗಿ ಯಜ್ಞ ನಡಿಬೇಕು ಇಲ್ಲ, ಅವ್ನು ಮಾಡೋದೇ ಯಜ್ಞ. ಯಜ್ಞ ಅಂದ್ರೆ ಅದು ಜ್ಞಾನ ಯಜ್ಞ. ಜ್ಞಾನ ಯಜ್ಞ ಲೋಪ ಆಗಿ ಸಮಾನ ಇದು ಪದ. ನಡೀಲಿ, ಯಜ್ಞ ಉಂಟಾಗಲಿ ಎಂಬ ಈ ಉದ್ದೇಶಕ್ಕಾಗಿ ಆಚರಣೆ ಮಾಡುತ್ತಿರುವ ಅವನ ಕರ್ಮವು ಸಮಗ್ರ. ನಮ್ಮ ಕರ್ಮದಲ್ಲಿ ಸಂಪೂರ್ಣ ಅನುಸರಿಸಿರ್ತೀವಿ. ಅದು ಸಂಪೂರ್ಣ ಹೌದು. ಹೇಗೆ ಸಂಪೂರ್ಣ ಅಂದ್ರೆ ಶೂನ್ಯದಿಂದ ಫಲದವರೆಗೂ ಇರೋದಷ್ಟು ಕರ್ಮದ ರೂಪ. ಅಗ್ರ ಅಂದ್ರೆ ಫಲ, ಅಗ್ರದಿಂದ ಕೂಡಿದ ಸಮಗ್ರ, ಅಗ್ರೇಣ ಸಹ ಸಮಗ್ರವಂತ. ಫಲಕ್ಕೆ ಕ್ರಿಯೆಗೆ ಫಲವೇ ತುದಿಯಾದ್ರಿಂದ ಕ್ರಿಯಾರಂಭದಿಂದ ಫಲದವರೆಗೂ ಇರ್ತಕ್ಕಂಥ ಎಲ್ಲವೂ ಕೂಡ ಅಡಗೋಗುತ್ತೆ, ಕರಗೋಗುತ್ತೆ, ಬಾಧಿತವಾಗುತ್ತೆ.
ಯಜ್ಞಕ್ಕಾಗಿ ಮಾಡ್ತಾ ಇದ್ರೆ ಯಜ್ಞ ನಡೀಲಿ ಅಂತ ಏನ್ ಮಾಡ್ತಿದ್ದೆ, ಅದು ಯಜ್ಞ ಅಷ್ಟೇ. ನೋಡೋ ಜರ್ನಲಿಸ್ಟಿನೇ ಯಜ್ಞ ಮಾಡ್ತಿದ್ದಾನೆ. ಅದರಿಂದ ವಿಷ್ಣು ಪ್ರೀತಿಸೂ ಇಲ್ಲ, ಅದನ್ನ ತನ್ನ ಲೌಕಿಕವಾದ ಯಾವ ಈ ಪ್ರಯೋಜನ ಆಂಶಿಕ ಪ್ರಯೋಜನವೂ ಇಲ್ಲ, ಸ್ವಪ್ರಯೋಜನವೂ ಇಲ್ಲ, ಕರ್ಮಯೋಗವೂ ಅಲ್ಲ, ಜ್ಞಾನಿಯಾಗಿ ಮಾಡ್ತಿರೋದು. ಹಾಗಾಗಿ ಅವರ ಕರ್ಮ ಕೇವಲ ಕರ್ಮ ಮಾತ್ರವಾಗಿದ್ದು ಅದ್ರ ಯಜ್ಞ ಅಂತ ಅಷ್ಟೇ ಆಗಿರುತ್ತೆ ಹೊರತು ಜ್ಞಾನೋಪಾದ ಯಜ್ಞ ಅಂತ ಜ್ಞಾನ ಇಟ್ಕೊಂಡು ಮಾಡ್ತಾ ಇರೋ ಯಜ್ಞ ಜ್ಞಾನಮಯವಾದ ಯಜ್ಞ. ತತ್ವಜ್ಞಾನವೂ ಇದೆ, ಕರ್ಮವನ್ನು ಮಾಡ್ತಾ ಇದ್ದಾನೆ. ಅದು ಕರ್ಮ ಮಾಡದೇ ಇರೋಕ್ಕೆ ಅವನಿಗೆ ಬೇಸರವಿಲ್ಲ. ಕರ್ಮ ಮಾಡೋಕ್ ಬೇಸರ ಇಲ್ಲ. ಮಾಡದೇ ಇರೋಕ್ಕೆ ಏನೋ ಬೇಸರದಿಂದ ಅಯ್ಯೋ ಯಾರು ಮಾಡ್ತಾರೆ ಕರ್ಮಪ್ಪ ಅಂತ ಬೇಜಾರು ದೇಹಾಭಿಮಾನ ಮಾಡ್ತಾರೆ. ಒಂದು ದೇಹಾಭಿಮಾನ ಇರೋದ್ರಿಂದ ಅವ್ನು ಬೇಸರ ಇಲ್ಲ. ಹಾಗಾಗಿ ಕರ್ಮ ನಡೆಯುತ್ತೆ. ಕರ್ಮ ನಡೆದ್ರಿಂದ ಏನು ಲಾಭ ಉಂಟು ಅಂದ್ರೆ ಅದೂ ಇಲ್ಲ. ಮಾಡದೇ ಇರೋದ್ರಿಂದ ಕೊರತೆ ಇಲ್ಲ, ಮಾಡಿದ್ರಿಂದ ಲಾಭವೂ ಇಲ್ಲ ಅವನಿಗೆ. ಕಿರಣ್ ಆರೋಗ್ಯ ಸ್ವಲ್ಪ ಕಮ್ಮಿ. ಸ್ವಕಾರ್ಯಾರಂಭಂ ಅಕುರ್ವತ್ ಸಮಗ್ರ ಉಚ್ಯತೆ. ಇವಾಗ ಆ ಜ್ಞಾನ ಯಜ್ಞಾಯಾಚಾರ್ಥ ಇವಾಗ ಸ್ಪಷ್ಟಪಡ್ತಾ ಇದ್ದಾನೆ. ಅದ್ಯಾಕ್ರೆ ಹಾಗೆ? ಅವನು ಕರ್ಮ ಮಾಡುತ್ತಿದ್ದರು, ಆ ಮಾಡಲ್ಪಡುವಂತಹ ಕರ್ಮವು ತನ್ನ ಕಾರ್ಯವನ್ನ ಅಂದ್ರೆ ತನ್ನ ಫಲವನ್ನ ಉಂಟು ಮಾಡದೆ ಬರೀ ಚೇಷ್ಟಾ ಮಾತ್ರದ ಕರ್ಮವಾಗಿದ್ದು, ಕ್ರಿಯಾ ಮಾತ್ರದ ಕರ್ಮವಾಗಿದ್ದು, ಮುಂದಿನ ಪರಿಣಾಮ ಏನು ಹಿಡಿಯದ್ದಾಗಿದ್ದು, ಈ ರೀತಿ ಪೂರ್ತಿ ಅಡಗೋದಿರಲ್ಲ. ಅದ್ಯಾಕೆ ಹಂಗ ಅಡಗೋಗುತ್ತೆ? ಮಾಡುವ ಕ್ರಿಯೆಯೋ ತನ್ನ ಕೆಲಸವನ್ನ ಫಲವನ್ನು ಉಂಟು ಮಾಡದೇನೆಯೇ ಪೂರ್ತಿ ಅಡಗೋಗುತ್ತೆ ಅಂತಿದ್ದೀರಲ್ಲ, ಅದ್ಯಾಕೆ ಹಾಗೆ ಅಡಗೋಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಅವನ ದೃಷ್ಟಿ ಈ ತರ ಇರುತ್ತದೆ, ಆದ್ರಿಂದ ಅದು ಫಲ ಕೊಡಲ್ಲ ಅಂತ. ಯಾವ ದೃಷ್ಟಿ? ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹೇ ಬ್ರಹ್ಮಾಗ್ನೋ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಇದನ್ನ ನಮ್ ಗುರುಗಳು ಅಂದ್ರೆ ನಮ್ಮ ವಿಶ್ರಾಂತ ಮತ್ತೂರಲ್ಲಿ ಕೃಷ್ಣ ಬೇರೆ ಕಡೆ ತಗೊಂಡು ಶ್ಲೋಕ ಇದು ಅಂತ, ಅಥವಾ ವ್ಯಾಸರು. ಇದು ಪ್ರಾಚೀನ ಕಾಲದಿಂದ ಇದು ಶ್ಲೋಕ ಇದು. ಯಾಕೆ ಶ್ರಾದ್ದದಲ್ಲ ಇದನ್ನ ಉಪಯೋಗಿಸ್ತೀವಿ ನಾವು. ಶ್ರಾದ್ದ ಅನ್ನೋದು ಬಹಳ ಇದನ್ನು ಅಲ್ಲಿ ಬಳಸ್ತಾ ಇರೋದನ್ನ ಅದನ್ನ ಇಲ್ಲಿಗೆ ಇದ್ ಮಾಡ್ಕೊಂಡಿದ್ದಾರೆ, ಬಾರೋ ಮಾಡ್ಕೊಂಡಿದ್ದಾರೆ. ಅದು ಗೀತೆಯಲ್ಲಿ ಮೊದಲನೇ ಶ್ಲೋಕ ಅಲ್ಲ ಇದು ಅಂತ. ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮ ಅಲ್ಲ, ಬ್ರಹ್ಮಾರ್ಪಣಂ ಒಂದೇ ಅಲ್ವಾ? ಅಲ್ಲ, ಬ್ರಹ್ಮ ಅರ್ಪಣ ಬೇರೆ ಬೇರೆ. ಹೌದು. ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮ ಅಗ್ನೌ ಬ್ರಹ್ಮಣ ಹುತಂ ಬ್ರಹ್ಮ. ಅಲ್ಲ, ಬ್ರಹ್ಮ ಅಗ್ನೋ ಅಲ್ಲ, ಬ್ರಹ್ಮಾಗ್ನೋ ಒಂದು. ಬ್ರಹ್ಮ ಅಗ್ನೌ ಬ್ರಹ್ಮಣ ಹುತಂ ಬ್ರಹ್ಮ ಏವ ತೇನ ಬ್ರಹ್ಮ ಬ್ರಹ್ಮ. ಅಂದ್ರೆ ಅರ್ಪಣ ಅಂದ್ರೆ ಅರ್ಪಣ ಸಾಧನ. ಯಾವುದರಿಂದ ಹವಿಸ್ಸನ್ನ ಅಗ್ನಿ ಕೊಡ್ತಾರೋ ಆ ಜುಹ್ವಾದಿಗಳಿಗೆ ಅರ್ಪಣ ಅಂತಾರೆ. ಅರ್ಪ್ಯತೆ ಅನೇನ ಇದು ಅರ್ಪಣ. ಇದರಿಂದ ಅರ್ಪಿಸುತ್ತಾನೆ ಅಗ್ನಿಗೆ ಹವಿಸ್ಸನ್ನು, ಇದನ್ನು ಕೊಡುತ್ತಾನೆ ಅಂತ. ಆದ್ರಿಂದ ಅದಕ್ಕೆ ಅರ್ಪಣ ಅಂತ ಹೆಸರು. ಬ್ರಹ್ಮವೇ ಅರ್ಪಣವು ಅಂದ್ರೆ ಆ ಸೌಟು ಇದೆಯಲ್ಲ, ಮರದ ಸೌಟು ಬ್ರಹ್ಮವೇ. ಆಮೇಲೆ ಹವಿಸ್ಸಿದೆಯಲ್ಲ, ಆ ಸೌಟೊಳಗೆ ಇಟ್ಕೊಂಡ ಚರು ಪುರೋಡಾಶ ಆಜ್ಯ ಏನಿದ್ರು ಅದು ಕೂಡ ಬ್ರಹ್ಮವೇ. ಯಾವ್ದಕ್ಕೆ ಹಾಕ್ತಾನೋ ಆ ಅಗ್ನಿಯೂ ಕೂಡ ಬ್ರಹ್ಮೆಂಬ ಅಗ್ನಿಯಲ್ಲೇ ಹಾಕ್ತಾನೆ. ಹೋಮ ಮಾಡಿದ್ದಾಗೋ ಕ್ರಿಯೆ, ಹೋಮ ಮಾಡಿದ ಅದು ಕೂಡ ಬ್ರಹ್ಮವೇ ಆಗಿದೆ. ಇವನಿಗೆ ಹೋಗಿ ಸೇರ್ಬೇಕಾದದ್ದು ಕೂಡ ಬ್ರಹ್ಮವೇ. ದೇನ ಗಂತವ್ಯ ಬ್ರಹ್ಮ ಕರ್ಮ ಸಮಾಧಿ ಅನ್ನೋದು ಅವನ ಗುಣ. ಬ್ರಹ್ಮವೆಂಬ ಕರ್ಮ ಸಮಾಧಿಯಿಂದ ಬ್ರಹ್ಮವೇ ಕರ್ಮ, ಅದರಲ್ಲಿ ಸಮಾಧಿಯಿಂದ ಅಲ್ಲೇ ನೆಲೆ ನಿಂತ ಮನಸ್ಸು. ಆ ಒಂದು ವ್ಯಾಪಾರದಿಂದ ಅಲ್ಲೇ ಹೋಗ್ತಾನೆ. ಅಂದ್ರೆ ಬ್ರಹ್ಮಾತ್ಮ ಭಾವನೆ ಪಡೆದವನಾಗಿ ಬ್ರಹ್ಮವನ್ನೇ ಸೇರ್ಕೊಳ್ತಾನೆ ಅಂತ. ಬ್ರಹ್ಮ ಕರ್ಮ ಅಂತ, ಬ್ರಹ್ಮ ಕರ್ಮ ಅಂದ್ರೆ ಅಲ್ಲಿ ಕ್ರಿಯೆ ಸಲ ಬ್ರಹ್ಮವನ್ನು ತಾನು ತಂದ್ಕೊಳ್ಳೋದೇನಿದೆ ಅದನ್ನೇ ಬ್ರಹ್ಮ ಕರ್ಮ ಅಂತ ಇದ್ದಾರೆ. ಅದಲ್ಲಿ ಸಮಾಧಿಯಿಂದ ಅಲ್ಲೇ ನೆಲೆ ನಿಲ್ಲೋದು ಬ್ರಹ್ಮಕರ್ಮ ಸಮಾಧಿ. ಅದರಿಂದ ಬ್ರಹ್ಮವನ್ನ ಅವನು ಹೋಗಿ ಸೇರ್ಕೊಳ್ತಾನೆ ಅಂತ. ಬ್ರಹ್ಮಕರ್ಮ ಸಮಾಧಿನ ಬ್ರಹ್ಮಗಂತವ್ಯ ಅನ್ವಯ. ಬ್ರಹ್ಮಕರ್ಮ ಸಮಾಧಿಯಿಂದ ಅವನು ಹೋಗಿ ಸೇರ್ಬೇಕಾದ್ರು ಕೂಡ ಬ್ರಹ್ಮವೇ ಆಗಿದೆ, ಪಡೆಯಬೇಕಾದ್ರೂ ಕೂಡ ಬ್ರಹ್ಮವೇ ಆಗಿದೆ. ಗಂತವ್ಯನ ಹೋಗ್ಬೇಕು. ಇವಾಗ ಅಗ್ನಿಹೋತ್ರ ಮಾಡಿದ್ರು ಸ್ವರ್ಗಕ್ಕೆ ಹೋಗ್ಬೇಕು ನನಗೆ. ಅದೇ ಹೇಳ್ತದ ಬ್ರಹ್ಮಾತ್ಮ ಭಾವ ಏನ್ ಕಟ್ಕೊಂಡಿದ್ದಾನೆ, ಏನ್ ಬ್ರಹ್ಮಾತ್ಮ ಭಾವವನ್ನು ಕಟ್ಕೊಂಡಿದ್ದಾನೆ ಅದನ್ನೇ ಅವನು ಈ ಕ್ರಿಯಾ ರೂಪದಿಂದ ಪಡ್ಕೋಬೇಕಾದ್ರೆ ಅದನ್ನೇ ಪಡೆದೇ ಆಗಿದೆ. ಇವನು ಹೊಸ ಪಡೆಯೋಲ್ಲ, ಪಡಿಬೇಕಾಗಿಲ್ಲ. ಇವನು
ಪಡೆದಿರೋದನ್ನೇ ರೂಪಕ ಮಾಡಿ ಹೇಳ್ತಾರೆ. ಈ ಕ್ರಿಯೆಗೆ ಏನ್ ಫಲ ಅಂದ್ರೆ ಬ್ರಹ್ಮನ್ ಪಡ್ಕೊಳ್ಳೋದೆ ಅಂತ. ಇನ್ನು ಕ್ರಿಯೆ ಆಗದೆ ಪಡ್ಕೊಳ್ಳೋದು. ಇದಿಲ್ಲ ಅಂತ ಹಾ? ಈ ದೃಷ್ಟಿಯಿಂದ ಅವ್ನು ಕರ್ಮ ಮಾಡ್ತಾ ಇರ್ತಾನೆ. ಹಾಗೆ ಕ್ರಮ ಮಾಡ್ತಿದ್ನ ಅದು ಯಜ್ಞಾಚಾರ. ಅದಕ್ಕೆ ಸಮಗ್ರ ಇದೆ, ಅದು ಏನು ಫಲ ಕೊಡೋಲ್ಲ ಬೇರೆ ಅಂತ ದೊಡ್ಡ ಚರ್ಚೆ ಮಾಡ್ತಾರೆ ಈ ಸೂತ್ರ ಈ ಶ್ಲೋಕಕ್ಕೆ. ಬ್ರಹ್ಮ ಅರ್ಪಣಂ. ಬ್ರಹ್ಮ ಅರ್ಪಣಂ. ಟೈಮ್ ಆಯ್ತಾ? ಸರಿ, ನಾಳೆ